ಇವತ್ತಿಂದು ವಿಚಾರ ಬ್ರಹ್ಮ ಎಂದರೆ ಏನು. ಎಲ್ಲ ಗೊತ್ತಿರೋದೆ. ಬ್ರಹ್ಮ ಎಂದರೆ ಏನು, ಎಷ್ಟೋ ಕ್ಲಾಸ್ಗಳು ಕೇಳಿರ್ತೀರ. ಇಲ್ಲಿ ಟೋಟಲ್ ಆಗಿ ಬಂದಿರೋದೇ, ಇಲ್ಲಿ ನಾವು ಧ್ಯಾನಕ್ಕೆ ಬಂದಿರೋದೇನೆ ಬ್ರಹ್ಮ ಎಂದರೆ ಏನು ಅಂತ ತಿಳಿಯುವ ವಿದ್ಯೆಯೇ ಧ್ಯಾನ. ಬ್ರಹ್ಮ ಅಂದ್ರೆ ಯಾರ್ಯಾರು ಇದು ತತ್ವತಿ ಸಾರಿ ಬಂದಿದ್ದಾರೆ. ಬ್ರಹ್ಮ ಎಂದರೆ ಇಲ್ಲಿ ನಮ್ ಕಣ್ಣಿಗೆ ಏನ್ ಕಾಣಿಸ್ತಾ ಇದೆ, ಕಣ್ಣಿಗೆ ಏನ್ ಕಾಣಿಸ್ತಾ ಇದೆ, ಈ ಸೃಷ್ಟಿ ಎಲ್ಲವೂ ಕೂಡ ಆ ಬ್ರಹ್ಮನಿಂದನೇ ಆಗಿದೆ. ಸೃಷ್ಟಿ ಎಲ್ಲವೂ ಬ್ರಹ್ಮನಿಂದ ಆಗಿದೆ. ಆದ್ರೆ ನಾವೇನ್ ಮಾಡ್ತಾ ಇದ್ದೀವಿ, ಗಿಡ ಮರ ಪಕ್ಷಿಗಳು ಮಂಡಲ ಇಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಎಲ್ಲಾನು. ಅದು ನೋಡಿ ಅಲ್ವಾ, ಅಂದ್ರೆ ಇಲ್ಲಿ ಸೃಷ್ಟಿಯಲ್ಲಿ ಬ್ರಹ್ಮ ಅಲ್ಲದ್ದು ಬ್ರಹ್ಮ ಇಲ್ಲದ್ದು ಏನು ಇಲ್ಲ, ಎಲ್ಲವೂ ಬ್ರಹ್ಮನೇ ಅಂತ ಹೇಳಿದ್ದಾರೆ ಶಂಕರಾಚಾರ್ಯರು. ಎಲ್ಲವೂ ಬ್ರಹ್ಮ ಸ್ವರೂಪವೇ, ಅವನಿಂದ ಸೃಷ್ಟಿಯಾಗಿರ್ತಕ್ಕಂಥದ್ದೇ. ಬಟ್ ನಾವೇನ್ ನೋಡ್ತಾ ಇದ್ದೀವಿ, ಇಲ್ಲಿ ನಾವು ಸೃಷ್ಟಿಯನ್ನು ಮಾತ್ರ ನೋಡ್ತಾ ಇದ್ದೀವಿ ಅಲ್ವಾ. ಸೃಷ್ಟಿನೇ ಎಷ್ಟು ಚೆನ್ನಾಗಿದೆ, ಸೃಷ್ಟಿಕರ್ತ ಹೆಂಗಿರ್ತಾನೆ, ಸೃಷ್ಟಿನೇ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಸೃಷ್ಟಿಕರ್ತನ ಬಗ್ಗೆ ತಿಳ್ಕೊಬೇಕಲ್ವಾ. ಆ ಸೃಷ್ಟಿನ ಕರ್ತನ ಬಗ್ಗೆ ತಿಳ್ಕೊಳ್ಳೋದೇ ಬ್ರಹ್ಮ ಎಂದರೆ ಏನು, ಸೃಷ್ಟಿಕರ್ತನ ಬಗ್ಗೆ ತಿಳ್ಕೊಳ್ಳೋದು ಅಂತಂದ್ರೆ. ಶಂಕರಾಚಾರ್ಯರು ಏನ್ ಹೇಳಿದ್ದಾರೆ ಇಲ್ಲಿ, ಜಗತ್ ಮಿಥ್ಯ ಆತ್ಮ ಸತ್ಯ. ಜಗತ್ತು ನಮ್ಮ ಕಣ್ಣಿಗೆ ಕಾಣಿಸ್ತಕ್ಕಂಥ ಈ ಪ್ರತಿಯೊಂದು ವಸ್ತುವು ಮಿಥ್ಯ. ಮಿಥ್ಯ ಅಂದ್ರೇನು, ಮರೀಚಿಕೆ ಅಂದ್ರೆ ಕಣ್ಣಿಗೆ ಕಾಣಿಸುತ್ತೆ ಆದ್ರೆ ಹತ್ರಕ್ಕೆ ಹೋದ್ರೆ ಇರಲ್ಲ. ಅದು ಕಣ್ಣಿಗೆ ಕಾಣಿಸುತ್ತೆ, ಹತ್ರಕ್ಕೆ ಹೋದ್ರೆ ಇರಲ್ಲ. ಇದನ್ನೇ ಮರೀಚಿಕೆ ಅಂತೀವಿ. ಇದೆಲ್ಲವೂ ಮರೀಚಿಕೆ, ಕಣ್ಣಿಗೆ ಕಾಣಿಸುತ್ತೆ ಇಲ್ಲದೆ ಆಗುತ್ತೆ. ಇದನ್ನೇ ಶಂಕರಾಚಾರ್ಯರು ಮಿಥ್ಯ, ಜಗತ್ ಮಿಥ್ಯ ಆತ್ಮ ಸತ್ಯ ಅಂತ ಹೇಳಿದ್ದಾರೆ ಅಲ್ವಾ. ಅಂದ್ರೆ ಅಂತ ಶ್ರೇಷ್ಠವಾದ ಬ್ರಹ್ಮನ ಕುರಿತು ಶಂಕರಾಚಾರ್ಯರು ಏನ್ ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ಸ್ವಲ್ಪ ವಿವರವಾಗಿ ತಿಳ್ಕೊಳ್ಳೋಣ ಅಲ್ವಾ. ಈ ಸೃಷ್ಟಿಕರ್ತ ಎಲ್ಲಿದ್ದಾನೆ, ಎಲ್ಲಾ ಕಡೆಯಲ್ಲಿ ಇದ್ದಾನೆ ಸೃಷ್ಟಿಕರ್ತ. ಎಲ್ಲಾ ಕಡೆನೂ ವ್ಯಾಪಿಸ್ಕೊಂಡಿದ್ದಾನೆ, ಎಲ್ಲಾ ಶರೀರಗಳಲ್ಲಿ ಕೂಡ ಇದ್ದಾನೆ ಸೃಷ್ಟಿಕರ್ತ. ಎಲ್ಲಾ ಕಡೆನೂ ಇದ್ದಾನೆ, ಎಲ್ಲಾ ಶರೀರಗಳಲ್ಲೂ ಇದ್ದಾನೆ, ಎಲ್ಲಾ ಲೋಕಗಳಲ್ಲೂ ಇದ್ದಾನೆ. ಅದು ಅವನು ನಮ್ಮಲ್ಲಿಯೂ ಕೂಡ ಇದ್ದಾನೆ ಅಲ್ವಾ. ಅದಕ್ಕೆ ಬಸವಣ್ಣವರು ಹೇಳಿದ್ರು, ಜಗದಗಲ ಮುಗಿಲಗಲ, ಜಗದಗಲ ಮುಗಿಲಗಲ ಮಿಗಿಯಗಲ ನಿಮ್ಮಗಲ. ಜಗದಗಲ ಮುಗಿಲಗಲ ಮಿಗಿಯಗಲ ನಿಮ್ಮಗಲ, ಪಾತಾಳದಿಂದ ತತ್ತ ನಿಮ್ಮ ಶ್ರೀ ಚರಣವಯ. ಪಾತಾಳದಿಂದ ತತ್ತ ನಿಮ್ಮ ಶ್ರೀ ಚರಣವಯ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮಕುಟವಯ. ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮಕುಟವಯ, ಜಗದಗಲ ಮುಗಿಲಗಲ ಮಿಗಿಯಗಲ ನಿಮ್ಮಗಲ. ಅಗಮ್ಯ ಅಗೋಚರ ಅಪ್ರತಿಮಾ ಅಪ್ರಮಾಣ ಲಿಂಗವೇ, ಎನ್ನ ಕರಸ್ಥಳದಲ್ಲಿ ಬಂದು ಚುಳಕಾದಿರಯ್ಯ. ಕೂಡಲ ಸಂಗಮ ದೇವಯ್ಯ, ಕೂಡಲ ಸಂಗಮ ದೇವಯ್ಯ. ಜಗದಗಲ ಮುಗಿಲಗಲ ಮಿಗಿಯಗಲ ನಿಮ್ಮಗಲ. ಬಸವಣ್ಣವರು ಈ ಬ್ರಹ್ಮನ ಕುರಿತಾಗಿ ಈ ವಚನದಲ್ಲಿ ಏನ್ ಹೇಳಿದ್ದಾರೆ ನೋಡಿ. ಶಂಕರಾಚಾರ್ಯರು ಏನ್ ಹೇಳಿದ್ರು, ಎಲ್ಲವೂ ಸೃಷ್ಟಿ ಎಲ್ಲವೂ ಬ್ರಹ್ಮ ಅಂತ ಹೇಳಿದ್ರು. ಅದನ್ನೇ ನಮ್ಮ ಬಸವಣ್ಣನವರು ವಚನದ ಮೂಲಕ ಏನ್ ಹೇಳಿದ್ರು, ಜಗದಗಲ. ಜಗತ್ತು ಅಂದ್ರೇನು, ಈ ಭೂಲೋಕ ಜಗದಗಲ. ಈ ಜಗತ್ತೇ ಅಗಲ ಅನ್ಸ್ಕೊಂಡಿದ್ದೀವಿ, ಅದಕ್ಕಿಂತೂ ಅಗಲ ಅವನು. ಜಗದಗಲ ಅದಕ್ಕಿಂತೂ ಅಗಲ ಇದ್ದಾನೆ ಅವನು ವಿಸ್ತೀರ್ಣ. ಈ ಜಗತ್ತನ್ನು ಮಾತ್ರ ನಮ್ಗೆ ಕಾಣಿಸ್ತಾ ಇದೆ ಭೂಲೋಕ, ಅದಕ್ಕಿಂತೂ ಅಗಲ. ಜಗದಗಲ ಮುಗಿಲಗಲ, ಮುಗಿಲು ಅಗಲ. ಆಕಾಶ ದೊಡ್ಡದಾಗಿದೆ, ಜಗದಗಲ ಅದು ದೊಡ್ಡದೆ, ಅದಕ್ಕಿಂತೂ ದೊಡ್ಡದು ಮುಗಿಲಗಲ. ಆಕಾಶಕ್ಕಿಂತೂ ದೊಡ್ಡದು ಜಗದಗಲ ಮುಗಿಲಗಲ. ಅಂದ್ರೆ ಅವನಿಗೆ ಈ ಭೂಮಿನೂ ಕೂಡ ದೊಡ್ಡದು ಅನ್ಕೊಂಡ್ರೆ ಅದಕ್ಕೂ ಕೂಡ ಮೀರಿದವನು ಅವನು. ಆಕಾಶನೇ ದೊಡ್ಡದು ಅನ್ಕೊಂಡ್ರೆ ಆಕಾಶಕ್ಕೂ ಮೀರಿದವನು.
ಜಗದಗಲ ಮುಗಿಲಗಲ, ಮಿಗಿಯಗಲ ನಿಮ್ಮಗಲ. ಈ ಎರಡು ಅಗಲಕ್ಕಿಂತನೂ ಅಗಲನಪ್ಪ, ನಿಂದು ವಿಸ್ತೀರ್ಣ ಹೇಳಕ್ಕಾಗಲ್ಲ. ಪಾತಾಳದಿಂದ ಅತ್ತತ್ತ ನಿಮ್ಮ ಶ್ರೀ ಚರಣವಯ್ಯ. ನಾವು ಪಾತಾಳ ಲೋಕಕ್ಕೆ ಹೋಗ್ತೀವಲ್ವ, ಅತಲ ಸುತಲ ಪಾತಾಳ ವಿತುಲ ರಸತಳ ತಳಾತಳ ಮಹಾತಳ 7 ಲೋಕಗಳು ಕೆಳಗಡೆ. ಆ ಲೋಕಗಳು ಕೆಳಗಡೆ ಹೋದ್ರು ಕೂಡ ಅವನ ಪಾದವನ್ನು ಮುಟ್ಟುವುದಕ್ಕೆ ಆಗುವುದಿಲ್ಲ. ಪಾತಾಳದಿಂದ ಅತ್ತತ್ತ ನಿಮ್ಮ ಶ್ರೀ ಚರಣಮಯ್ಯ. ಆ ಪಾತಾಳ ಲೋಕಕ್ಕೆ ಹೋದ್ರು ಕೂಡ ಅವನ ಪಾದ ಮುಟ್ಟಕ್ಕಾಗಲ್ಲ ನಾವು, ಅಷ್ಟು ಒಳಗಡೆ ಇದ್ದಾನೆ ಅವನು. ಬ್ರಹ್ಮಾಂಡದಿಂದ ಅತ್ತತ್ತ ನಿಮ್ಮ ಶ್ರೀ ಮಕುಟ. ಬ್ರಹ್ಮಾಂಡ ಮೇಲ್ಗಡೆ ಇದೆಯಲ್ವಾ, ಭೂಲೋಕ, ಭುವರ್ಲೋಕ, ಸುವರ್ಲೋಕ, ಜನಲೋಕ, ತಪಲೋಕ, ಮಹಾಲೋಕ ಇದಾವಲ್ವಾ, ಅವು ಕೂಡ ಅಲ್ಲ. ಆ ಮೇಲ್ಗಡೆ ಇರ್ತಕ್ಕಂಥವನು ಕೂಡ ನಾವು ಅವನನ್ನ ಸ್ಪಂದಿಸುವುದಕ್ಕೆ, ಸ್ಪರ್ಶ ಮಾಡುವುದಕ್ಕೆ ಆಗುವುದಿಲ್ಲ. ಜಗದಗಲ ಮುಗಿಲಗಲ ಮಿಗಿಯಗಲ ನಿಮ್ಮಗಲ, ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ. ಪಾತಾಳಕ್ಕೆ ಹೋದ್ರೂ ಅವನು ಮುಟ್ಕೊಳಕ್ಕಾಗಲ್ಲ. ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮಕುಟ. ಬ್ರಹ್ಮಾಂಡಕ್ಕೆ ಹೋದ್ರು ಕೂಡ ಅವನ್ ನಾವು ಮುಟ್ಟಕ್ಕಾಗಲ್ಲ. ಅಗಮ್ಯ, ಗಮ್ಯವಾದವನವನು, ಅಗೋಚರ, ಕಣ್ಣಿಗೆ ಕಾಣಿಸಲ್ಲ. ಅಗಮ್ಯ, ಅಗೋಚರ, ಅಪ್ರತಿಮ, ಪ್ರತಿಮೆ ಇಲ್ಲ ಅವನಿಗೆ. ಅಪ್ರಮಾಣ, ಪ್ರಮಾಣ ಇಷ್ಟು ಏನು, ಒಂದು ವಿಗ್ರಹಕ್ಕೆ ಪ್ರಮಾಣ ಇರುತ್ತೆ. 1 ಅಡಿ ವಿಗ್ರಹ, 2 ಅಡಿ ವಿಗ್ರಹ, ಸಣ್ಣ ಸಣ್ಣ, ಅದಕ್ಕೆಲ್ಲ ಪ್ರಮಾಣ. ಅವನು ಅಪ್ರಮಾಣ, ಅಳತೆಗೆ ಮೀರಿದವನು. ಅಪ್ರಮೇಯ, ಉಪಮೇಯ ಕೊಡಕ್ಕಾಗಲ್ಲ ಅವನಿಗೆ. ಉಪಮೇಯಗಳಂದ್ರೇನು, ಈ ತರ ಇರುತ್ತೆ, ಜಿಲೇಬಿ ತಿಂದು ಈ ತರ, ಜಿಲೇಬಿ ತರ ಜಾಂಗೀರ್, ಈ ತರ ಉಪಮೇಯಗಳನ್ನ ಕೊಡಕ್ಕಾಗಲ್ಲ ಅವನಿಗೆ. ಅಪ್ರಮೇಯ, ಅಪ್ರತಿಮ, ಪ್ರಮಾಣ. ಲಿಂಗವೇ ಎನ್ನ ಕರಸ್ಥಳದಲ್ಲಿ ಒಂದು ಚುಳಕಾದಿರಯ್ಯ ಕೂಡಲ ಸಂಗಮ ದೇವ ಅಂತ ಹೇಳ್ತಾನೆ. ಅಂದ್ರೆ ಬಸವಣ್ಣವರು ಅಂತಹ ವಿಗ್ರಹ ರೂಪವನ್ನ, ಆ ಬ್ರಹ್ಮನ ವಿಗ್ರಹ ರೂಪವನ್ನ ವರ್ಣಿಸಕ್ಕಾಗೋದು ಇಲ್ಲ, ರೂಪನು ಇಲ್ಲ ಅವನಿಗೆ, ಏನು ಇಲ್ಲ. ಅಂತಹ ಅವನ ವಿಗ್ರಹ ರೂಪವನ್ನ ಎನ್ನ ಕರಸ್ಥಳದಲ್ಲಿ ಬಂದು ಚುಳಕಾದಿರಯ್ಯ ಕೂಡಲ ಸಂಗಮ ದೇವ. ಎನ್ನ ಕರಸ್ಥಳದಲ್ಲಿ ಬಂದು ಚುಳಕಾದಿರಯ್ಯ ಅಂತಂದ್ರೆ, ಅಂದ್ರೆ ಎನ್ನ ಕರಸ್ಥಳದಲ್ಲಿ ಅಂದ್ರೆ ಕೈಯಲ್ಲಿ ಇಟ್ಕೊಂಡು ಪೂಜೆ ಮಾಡೋ, ಚಿಕ್ಕದಾಗಿ ಅವನ ವಿಗ್ರಹ ರೂಪವನ್ನು ಚಿಕ್ಕದಾಗಿ ಇಟ್ಕೊಂಡು ಕೈಯಲ್ಲಿ ಇಟ್ಕೊಂಡು ಪೂಜೆ ಮಾಡ್ತೀವಿ ನಾವು ಅಂತ ಹೇಳಿದ್ರು ಬಸವಣ್ಣ. ಅಂದ್ರೆ ಕೈಯಲ್ಲಿ ಇಟ್ಕೊಂಡು ಕರ ಸ್ಥಳದಲ್ಲಿ ಬಂದು ಚುಳಕಾದಿರಯ್ಯ ಅಂದ್ರೆ ಅದು ಮೇಲು ನೋಟಕ್ಕೆ ಲಿಂಗವನ್ನ ಪೂಜೆ ಮಾಡ್ತಾ ಇದ್ದೀವಿ ಅಂತ ಅನ್ಕೊಂತೀವಿ. ಆದ್ರೆ ಕರಸ್ಥಳ ಅಂದ್ರೆ, ಕರ ಅಂದ್ರೆ ಈ ದೇಹ, ಸ್ಥಳ ಅಂದ್ರೆ ಹೃದಯ. ಇಲ್ಲಿ ಒಳಗಡೆ ಇದೀಯ ನೀನು, ಕರಸ್ಥಳದಲ್ಲಿ ಬಂದು ಚುಳಕಾದಿರಯ್ಯ, ಚಿಕ್ಕದಾಗಿ ಸೇರ್ಕೊಂಡಿದೀಯಾ. ಯಾರು? ಆ ಬ್ರಹ್ಮ ಆತ್ಮ ಸ್ವರೂಪದಲ್ಲಿ ನಮ್ಮ ಹೃದಯದ ಕೊನೆಯಲ್ಲಿದ್ದಾನೆ. ಆತ್ಮ ಸ್ವರೂಪದಲ್ಲಿ ಹೃದಯದ ಕೊನೆಯಲ್ಲಿ ಎಷ್ಟಿರುತ್ತೆ ಒಂದು ಅಳತೆ ಅಂತಂದ್ರೆ, ಆತ್ಮದ ಅಳತೆ ಒಂದು ಭತ್ತ ಇರುತ್ತಲ್ಲ, ಭತ್ತದ ಮೊನಚು ತುದಿ ಇರುತ್ತಲ್ವಾ, ಅಷ್ಟಿರುತ್ತೆ ಆತ್ಮದ ಸ್ವರೂಪ. ಅದನ್ನೇ ಬಸವಣ್ಣ ಹೇಳ್ತಾ ಇರೋದು, ಎನ್ನ ಕರಸ್ಥಳದಲ್ಲಿ ಬಂದು ಚುಳಕಾದಿರಯ್ಯ. ನಾವೇನ್ ಅನ್ಕೊಂಡಿದೀವಿ, ಲಿಂಗ ರೂಪದಲ್ಲಿ ಬಂದು ಕೈಯಲ್ಲಿ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದೀವಿ, ಇದು ಅನ್ಕೊಂಡಿದೀವಿ. ಅದು ಮೇಲ್ನೋಟಕ್ಕೆ ಕಾಣಿಸಿದ್ರು ಒಳಗಡೆ ಕರಸ್ಥಳ, ಒಳಗಡೆ ಬಂದು ಸೇರ್ಕೊಂಡಿದ್ಯಪ್ಪ ನಿನ್ ವಿಗ್ರಹ ರೂಪ ಒಳಗಡೆ ಇದೆ ಅಲ್ವಾ. ಅಲ್ಲಿಗೇನಾಯ್ತು, ಬ್ರಹ್ಮ ಎಲ್ಲಾ ಕಡೆನೂ ವ್ಯಾಪಿಸ್ಕೊಂಡಿದ್ದಾನೆ, ಎಲ್ಲಾ ಕಡೆನೂ ಇದ್ದಾನೆ ಅಲ್ವಾ. ಅವನ್ನ ಎಕ್ಸ್ಪ್ಲೈನ್ ಮಾಡಕ್ ಆಗಲ್ಲ ನಾವು ಬ್ರಹ್ಮವನ್ನ. ಶಂಕರಾಚಾರ್ಯ ಅದನ್ನ ಹೇಳಿದ್ದು, ಜಗತ್ ಮಿಥ್ಯ ಆತ್ಮ ಸತ್ಯ ಅಲ್ವಾ. ಮತ್ತೆ ಭಗವದ್ಗೀತೆಯಲ್ಲಿ ಕೂಡ ಏನ್ ಹೇಳಿದ್ದಾರೆ, ಅಹಂ ಆತ್ಮ ಗುಡಾಕೇಶ ಸರ್ವ ಭೂತಾಶ್ರಯ ಸ್ಥಿತಃ ಅಹಂ ಆದಿ ಮಧ್ಯ ಅಂಚಂಚ ಭೂತಾನಾಂ ಏವಚ. ಶಂಕರಾಚಾರ್ಯರು ಏನ್ ಹೇಳಿದರೆ, ಅಹಂ ಆತ್ಮ ಗುಡಾಕೇಶ. ಅಲ್ಲೇನ್ ಹೇಳಿದ್ರು ಕೃಷ್ಣ ಅರ್ಜುನನ್ಗೆ, ಅರ್ಜುನ ನಾನ್ ನಿನ್ ನೆಂಟ್ರು, ನಾನ್ ನಿನ್ ಬಂಧು, ನಾನ್ ನಿನ್ ಭಾವ ಅಂತ ಹೇಳಿಲ್ಲ. ಅಹಂ ಆತ್ಮ ಗುಡಾಕೇಶ ಅಂತ ಹೇಳಿದ್ರು. ಅಂದ್ರೆ ನಾನು ಆತ್ಮ, ಗುಡಾಕೇಶ ಸರ್ವ ಭೂತ ಆಶ್ರಯ ಸ್ಥಿತ. ಅಂದ್ರೆ ಎಲ್ಲಾ ಜೀವರಾಶಿಗಳಲ್ಲೂ ಆತ್ಮ ಸ್ವರೂಪದಲ್ಲಿ ಇದ್ದೇನೆ. ಅಹಂ ಆತ್ಮ ಗುಡಾಕೇಶ ಸರ್ವಭೂತ ಅಂದ್ರೆ ಸಕಲ ಜೀವರಾಶಿಗಳಲ್ಲೂ ನಾನು ಇದ್ದೀನಿ. ಅಹಂ ಆದಿ ಅಂದ್ರೆ ಮೊದಲಿದ್ದು, ಮಧ್ಯಾಂಚ ಮಧ್ಯ ಇಲ್ದಂಗೆ, ಭೂತಾನಾಂ ಏವಚ ಅಂತ ಕೊನೆಯಲ್ಲಿ ಇಲ್ದಂಗಿರೋನು ಅಲ್ಲ. ಆದಿಲೂ ಇದ್ದೀನಿ, ಮಧ್ಯದಲ್ಲೂ ಇದ್ದೀನಿ, ಅಂತ್ಯದಲ್ಲೂ ಇದ್ದೀನಿ. ನನಗೆ ಕಾಲ ಇಲ್ಲ. ನನಗೆ ಆ ಕಾಲದಲ್ಲಿ, ಭೂತ ಕಾಲದಲ್ಲಿದ್ದು, ಭವಿಷ್ಯ ಕಾಲದಲ್ಲಿದ್ದು, ವರ್ತಮಾನ ಕಾಲದಲ್ಲಿ ಇಲ್ಲ, ಎಲ್ಲಾ ಕಾಲದಲ್ಲೂ ಇದ್ದೀನಿ ಅಲ್ವಾ. ಇದನ್ನೇ ಬ್ರಹ್ಮ ಅಲ್ವಾ. ನೋಡಿ ಈ ಬ್ರಹ್ಮನ ಬಗ್ಗೆ ಏನ್ ಹೇಳಿದ್ದಾರೆ ಅಂದ್ರೆ, ಇಲ್ಲಿ
ನೋಡುವುದು ಕೇಳುವುದು ಬ್ರಹ್ಮಕ್ಕಿಂತ ಬೇರೆ ಆಗಿಲ್ಲ. ನಾವೇನ್ ನೋಡ್ತಾ ಇದ್ದೀವಿ, ಏನ್ ಕೇಳ್ತಾ ಇದ್ದೀವಿ, ಅವೆಲ್ಲವೂ ಬ್ರಹ್ಮದ ಒಂದು ಸ್ವರೂಪವೇ, ಅದಕ್ಕಿಂತ ಬೇರೆ ಆಗಿಲ್ಲ. ಬ್ರಹ್ಮನಕ್ಕಿಂತ ಇಲ್ಲಿ ಬೇರೆ ಆಗಿಲ್ಲ. ಅದನ್ನ ಬೇರೆಯಾಗಿ ನಾವು ನೋಡುವುದಕ್ಕೆ ಆಗುವುದಿಲ್ಲ. ನೋಡಿ, ಇಲ್ಲಿ ಎಷ್ಟೋ ಲೋಕಗಳಿದೆ ಇಲ್ಲಿ ಅಲ್ವಾ. ಸೂರ್ಯ, ಚಂದ್ರ, ನಕ್ಷತ್ರ, ನವಗ್ರಹಗಳು ಅಲ್ವಾ, ಎಲ್ಲವೂ ಕಾಣಿಸ್ತಾ ಇದೆ ಕಣ್ಣಿಗೆ ನೋಡೋದಿಕ್ಕೆ. ಇವೆಲ್ಲವೂ ಕೂಡ ಬ್ರಹ್ಮವೇ. ಇವೆಲ್ಲವೂ ಕೂಡ ಬ್ರಹ್ಮವೇ. ನೋಡಿ, ಈ ಬ್ರಹ್ಮನ ಒಂದು ತೇಜಸ್ಸನ್ನ ನೋಡಿ, ನಾವು ಮಧ್ಯಾಹ್ನ ಸಮಯದಲ್ಲಿ ಏನಾದರೂ ಸೂರ್ಯನ ಬೆಳಕಿಗೆ ನಿಂತ್ಕೊಂಡು ನೋಡಿದ್ರೆ ಈ ಕಡೆ ಬಂದು ನೋಡಕ್ಕಾಗಲ್ಲ. ಸೂರ್ಯನ ದರ್ಶನ ಮಾಡಕ್ಕಾಗಲ್ಲ, ಅಷ್ಟು ಶಾಖ ಇರುತ್ತೆ. ಅಂಥದ್ರಲ್ಲಿ ಆ ಬ್ರಹ್ಮನ ತೇಜಸ್ಸು ಎಷ್ಟು ಗೊತ್ತಾ? 1000 ಸಹಸ್ರ ಅಲ್ವಾ, ಕೋಟಿ ಸೂರ್ಯ ಸಮಪ್ರಭಾ. 1 ಕೋಟಿ ಸೂರ್ಯಗಳಿಗೆ ಕೂಡ ಸಮ ಅವನು. ಕೋಟಿ ಸೂರ್ಯ, ಒಂದು ಸೂರ್ಯನನ್ನ ನಾವು ಕಣ್ಣಿಂದ ವೀಕ್ಷಣೆ ಮಾಡೋದಕ್ಕೆ ಆಗೋದಿಲ್ಲ ನಮ್ಗೆ ಅಲ್ವಾ. ಅಂತಹ ಬ್ರಹ್ಮನನ್ನ ವೀಕ್ಷಣೆ ಮಾಡಕ್ಕಾಗುತ್ತಾ ನಾವು? ಕೋಟಿ ಸೂರ್ಯ ಸಮಪ್ರಭಾವನು. ಈ ಚಂದ್ರಗಳು, ನಕ್ಷತ್ರ ಮಂಡಲಗಳು ಎಲ್ಲವೂ ಕೂಡ ಬ್ರಹ್ಮನಿಂದನೇ ಆಗಿದೆ. ಅದನ್ನ ಪ್ರತ್ಯೇಕಿಸಿ ನೋಡುವ ಅವಶ್ಯಕತೆ ಇಲ್ಲ. ಅದಕ್ಕೆ ಏನ್ ಹೇಳ್ತೀವಿ ಇಲ್ಲಿ, ಶಂಕರಾಚಾರ್ಯರು ಏನ್ ಹೇಳಿದ್ದಾರೆ, ಅವನು ಇಲ್ಲಿ ಆತ್ಮಜ್ಞಾನ ಉಂಟಾದವನಿಗೆ ಆ ಪ್ರಾಣಿ ಬೇರೆ, ಈ ಪಕ್ಷಿ ಬೇರೆ, ಆ ಮನುಷ್ಯ ಬೇರೆ, ಈ ಮನುಷ್ಯ ಬೇರೆ, ದ್ವೇಷ ಮಾಡ್ತೀವಿ, ಕಕ್ಷೆ ಸಾಧಿಸ್ತೀವಿ ಅವ್ರ ಮೇಲೆ ಅಲ್ವಾ. ಎಲ್ಲವನ್ನೂ ನಾವು ಬೇರೆ ಬೇರೆಯಿಂದನೇ ನೋಡ್ತಾ ಇರ್ತೀವಿ. ಆದ್ರೆ ಏನವನು? ಸಚ್ಚಿದಾನಂದ ಸ್ವರೂಪ. ಸತ್ ಚಿತ್ ಆನಂದ, ಸಚ್ಚಿದಾನಂದ ಸ್ವರೂಪ ಅವನು. ಅಂದ್ರೆ ಸತ್ ಅಂದ್ರೆ ಸತ್ಯವಾಗಿರ್ತಕ್ಕಂಥವನು, ಚಿತ್ ಅಂತಂದ್ರೆ ಚೈತನ್ಯ ಸ್ವರೂಪ. ಸತ್ತಂದ್ರೆ ಸತ್ಯವಾಗಿರ್ತಕ್ಕಂಥವನು, ಚಿತ್ ಅಂದ್ರೆ ಚೈತನ್ಯ ಸ್ವರೂಪ. ಸತ್ ಚಿತ್ ಆನಂದ ಅಂದ್ರೆ ಯಾವಾಗಲೂ ಆನಂದವಾಗಿರ್ತಕ್ಕಂಥವನು, ಯಾವಾಗಲೂ ಸಂತೋಷವಾಗಿರ್ತಕ್ಕಂಥವನು. ಅದಕ್ಕೆ ಅವನ್ನ ಸಚ್ಚಿದಾನಂದ ಸ್ವರೂಪ. ಅದಕ್ಕೆ ಯಾರ ಮೇಲೆ ಕಕ್ಷೆಗಳಾಗ್ಲಿ, ಅಸೂಯೆ ಆಗ್ಲಿ, ಕಾರ್ಪಣ್ಯಗಳಾಗ್ಲಿ ಇವೆಲ್ಲನ ಪ್ರದರ್ಶಿಸ್ತಾ ಇರ್ತಾರೆ, ಅವರು ಆತ್ಮಜ್ಞಾನ ಇನ್ನೂ ಗೊತ್ತಿಲ್ಲ ಅವ್ರಿಗೆ. ಅಂದ್ರೆ ಆತ್ಮಜ್ಞಾನ ತಿಳಿದವರಿಗೆ ಇವೆಲ್ಲವೂ ಸಮಾನ, ಎಲ್ಲರೂ ಒಂದೇ ಅನ್ನುವ ಭಾವನೆ, ಅದೇ ಬ್ರಹ್ಮ. ಎಲ್ಲವೂ ಒಂದೇ ಅಂತಂದ್ರೆ ಅಲ್ವಾ. ಮತ್ತೆ ಈ ಗೊತ್ತಾಗ್ಬೇಕು ಅಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಆತ್ಮಕ್ಕೆ ಶಕ್ತಿ ಕೊಡ್ಬೇಕು. ಜ್ಞಾನವನ್ನ ತಿಳಿದುಕೊಂಡರೆ ಮಾತ್ರ ಅದು ನಮಗೆ ಬ್ರಹ್ಮ ಸತ್ಯ ಅಂತ ಗೊತ್ತಾಗುತ್ತೆ ಅಲ್ವಾ. ಈ ಜ್ಞಾನವನ್ನ ಸಂಪಾದನೆ ಮಾಡ್ಕೋಬೇಕು. ಈ ಜ್ಞಾನವನ್ನ ಸಂಪಾದನೆ ಮಾಡಿಕೊಳ್ಳುವ ವಿಧಾನವೇ ಧ್ಯಾನ. ಅದೇ ಆನಾಪಾನಾಸತಿ ಧ್ಯಾನ. ಆನಾಪಾನಾಸತಿ ಧ್ಯಾನದಿಂದ ಮಾತ್ರ ಜ್ಞಾನವನ್ನು ಸಂಪಾದನೆ ಮಾಡ್ಕೋಬಹುದು, ಬೇರೆ ಧ್ಯಾನಗಳಿಂದ ಆಗಲ್ಲ. ಮ್ಯೂಸಿಕ್ ಆಗ್ಲಿ, ಗೈಡಿಂಗ್ ಅದಾಗಲ್ಲ. ಅಲ್ಲಿ ಬ್ರಹ್ಮಸತ್ಯ ಅಂತ ಗೊತ್ತಾಗಲ್ಲ ನಮ್ಗೆ. ಆತ್ಮದರ್ಶನ ಮಾಡ್ಕೋಬೇಕು ಅಂದ್ರೆ ದೇಹ ಮನಸ್ಸನ್ನು ದಾಟಿ ಹೋಗ್ಬೇಕು ನಾವು. ಮನಸ್ಸು ಕೆಲಸ ಮಾಡ್ತಾ ಇರಬಾರ್ದು, ಹಿಂದೇಳಿ ಕೆಲಸ ಮಾಡ್ತಾ ಇರಬಾರ್ದು. ಆಗ ಮಾತ್ರ ನಮ್ಗೆ ಆತ್ಮ ಸತ್ಯ ಅಂತ ಗೊತ್ತಾಗುತ್ತೆ. ಅದಕ್ಕೆ ಪತ್ರಿಜಿ ಏನ್ ಹೇಳ್ತಾರೆ, ನೀವೇನು ಜ್ಞಾನವಂತರು ಏನು, ಜ್ಞಾನಿಗಳಿಗೆ ಸ್ವಲ್ಪ ದುಃಖ ಇದ್ರೂ ಏನು ಬೋರ್ ಅಂತ, ಸ್ವಲ್ಪ ಸಾಸಿವೆ ಕಾಳಿನಷ್ಟು ದುಃಖ ಇದ್ರು ಕೂಡ ನೀನು ಎನ್ಲೈಟ್ಮೆಂಟ್ ಅಲ್ಲ ಅಂತ ಹೇಳ್ತಾರೆ ಪತ್ರಿಜಿಯವರು. ಸಾಸಿವೆ ಕಾಳಿನಷ್ಟು ದುಃಖ ಇದ್ರು ನೀವು ಎನ್ಲೈಟ್ಮೆಂಟ್ ಅಲ್ಲ, ನೀನು ಜ್ಞಾನಿ ಆಗಿಲ್ಲ ಅಂತನ. ಅಂದ್ರೆ ನನಗೆ ದುಃಖ ಅನ್ನೋದು ಇರಲೇಬಾರದು. ಅಂದ್ರೆ ಯಾರಾದ್ರೂ ಒಬ್ರು ಬೈದ್ರು, ಕಷ್ಟ ಬಂತು, ರೋಗ ಬಂತು, ಯಾರಾದ್ರೂ ಸತ್ತೋದ್ರು, ಆಸ್ತಿ ಹೋಯ್ತು, ಇನ್ನೊಂದು ನಷ್ಟ ಆಯ್ತು, ಕೆಲಸ ಹೋಯ್ತು, ಹೆಂಡತಿ ಸತ್ತೋದ್ಲು, ಮಗ ಸತ್ತೋ, ಏನಾದ್ರೂ ದುಃಖ, ಎಲ್ಲಕ್ಕೂ ಏನೋ ಒಂದು ದುಃಖ ಪಡ್ತಾ ಇದೆಯಾ ಅಂದ್ರೆ ನಿನ್ಗಿನ್ನೂ ಜ್ಞಾನ ಬಂದಿಲ್ಲ ಅಂತ ಲೆಕ್ಕ. ಪತ್ರಿ ಹೇಳಿದ್ದಾರೆ, ಸ್ವಲ್ಪ ದುಃಖ ಇದ್ರು ಕೂಡ, ಲವಶೇಷ ದುಃಖ ಇದ್ರು ಕೂಡ ನೀನು ಅಜ್ಞಾನದಲ್ಲಿದ್ದಂತೇನೆ ಅಲ್ವಾ. ಅವನ ಲಕ್ಷಣಗಳನ್ನ ನಾವು ವಿವರಿಸಕ್ಕೆ ಆಗೋದಿಲ್ಲ. ಬ್ರಹ್ಮನ ಲಕ್ಷಣಗಳನ್ನ ಬ್ರಹ್ಮನ ಲಕ್ಷಣಗಳನ್ನ ನಾವು ವಿವರಿಸ್ಬೇಕು ಅಂದ್ರೆ ಮರೀಚಿಕೆಯಲ್ಲಿ ನೀರನ್ನು ಕಂಡಿದ್ದಂಗೆ. ಮರೀಚಿಕೆ ಅಂದ್ರೆ ದೂರ ಹೋಗ್ತಾ ಇರ್ತೀವಿ, ನೀರಿದ್ದಂಗೆ ಕಾಣಿಸುತ್ತೆ ಅಲ್ಲಿ, ಆದ್ರೆ ನೀರಿರೋದಿಲ್ಲ. ಅಲ್ಲಿ ನೀರಿದ್ದಂಗೆ ಇರುತ್ತೆ, ಆದ್ರೆ ನೀರಿರಲ್ಲ. ಬ್ರಹ್ಮನನ್ನು ನೋಡುವುದು ಅಂತಂದ್ರೆ ಮರೀಚಿಕೆಯಲ್ಲಿ ನೀರನ್ನು ನೋಡ್ದಂಗೆ ಅಂತ ಹೇಳ್ತಾರೆ ಶಂಕರಾಚಾರ್ಯರು.
ಆ ಗೋಚರಿಸುತ್ತೆ, ಕಣ್ಣಿಗೆ ಕಾಣಿಸುತ್ತೆ, ಆದ್ರೆ ಅದು ಇರಲ್ಲ, ಅಲ್ಲಿ ಇರಲ್ಲ. ಆ ಮರೀಚಿಕ್ಕಿಲ್ಲೇ ನೀರ್ ನೋಡ್ದಂಗೆ ಬ್ರಹ್ಮನ್ ನೋಡೋದು ಅಂತ ಹೇಳ್ತಾರೆ. ನೋಡ್ರಿ, ಒಂದ್ಸಾರಿ ಶಂಕರಾಚಾರ್ಯರು ಗಂಗಾ ನದಿಯಲ್ಲಿ ಸ್ನಾನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಗಂಗಾ ನದಿಯಲ್ಲಿ ಸ್ನಾನ ಮಾಡ್ಕೊಂಡು ಹೋಗ್ತಾ ಇದ್ರೆ ಅಲ್ಲಿ ಒಬ್ಬ ಚಂಡಾಲ ಎದುರುಗಡೆ ಬರ್ತಾನೆ. ಚಾಂಡಾಲ ಚಂಡಾಲ ಎದುರುಗಡೆ ಬಂದ್ರೆ ಅವ್ನು, ಹೇ ದೂರ 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 ದೂರ, ನೀನು ಹೆಂಡ ಕುಡ್ದಿ ದೂರ ಇರು, ದೂರ 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 ಅಂತ ಹೇಳ್ತಾ ಇರ್ತಾನೆ. ಆ ದೂರ ದೂರ ಅಂತ ಹೇಳ್ತಾ ಇದ್ದಾಗ ಆ ಚಂಡಾಲ ಹೇಳ್ತಾ ಇರ್ತಾನೆ, ಏನ್ ದೂರ 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 ಅಂತ ಮೂಗು ಮುಚ್ಕೊಳ್ತಾ ಇದ್ದೀಯ ನೀನ್ ಪ್ರಾಣಾಯಾಮ ಮಾಡೋವಾಗ ಮೂಗು ಮುಚ್ಕೊಂತೀಯಾ? ಈಗ ನನ್ನ ವಾಸನೆ ಅಂತೇಳಿ ಅವಾಗ ಮೂಗು ಮುಚ್ಕೊಂತ ಇದೀಯಾ? ಅವಾಗಿರೋ ಮೂಗು ಒಂದೇ, ಇವಾಗಿರೋ ಮೂಗು ಒಂದೇ ಅಂತ ಹೇಳ್ತಾನೆ ಚಂಡಾಲ. ನೀನ್ ಪ್ರಾಣಾಯಾಮ ಮಾಡುವಾಗ ಮೂಗು ಮುಚ್ಕೊಳ್ತೀಯಾ, ಆದ್ರೆ ಇವಾಗ ವಾಸನೆ ವಾಸನೆ ಅಂತ ಮೂಗು ಮುಚ್ಕೊಂತ ಇದೀಯಾ? ಆಗ ಇರೋ ಮೂಗುನು ಒಂದೇ, ಈಗಿರೋ ಮೂಗು ಒಂದೇ, ಯಾವುದು ಅದ್ರಲ್ಲಿ ಸತ್ಯ ಅಂತ ಹೇಳ್ತಾನೆ ಚಂಡಾಲ ಅವನಿಗೆ. ದೂರ ದೂರ ನಿಲ್ಲು, ದೂರ ನಿಲ್ಲು, ದೂರ ನಿಲ್ಲು ಅಂತ ಹೇಳಿದಾಗ ಅವ್ನು ಹೇಳ್ತಾರೆ ಶಂಕರಾಚಾರ್ಯರು ದಂಡ ಹಿಡ್ಕೊಂಡಿರ್ತಾರೆ, ಅವನು ದಂಡ ಹಿಡ್ಕೊಂಡಿರ್ತಾನೆ, ಅವನು ಸ್ಮಶಾನ ಕಾಯ್ತಾ ಇರ್ತಾನೆ. ನಾನು ಹಿಡ್ಕೊಂಡಿರೋ ದಂಡನು ಒಂದೇ, ನೀನು ಹಿಡ್ಕೊಂಡಿರೋ ಕೋಲು ಒಂದೇ ಅಂತ ಹೇಳ್ತಾರೆ ಅವನು. ನಾನು ಹಿಡ್ಕೊಂಡಿರೋ ಕೋಲು ಒಂದೇ, ನೀನು ಹಿಡ್ಕೊಂಡಿರೋ ಕೋಲು ಒಂದೇ, ಕೋಲಲ್ಲಿ ವ್ಯತ್ಯಾಸ ಇಲ್ಲ. ಆಮೇಲೆ ಏನ್ ಹೇಳ್ತಾನೆ, ದೂರ ಸರಿ ದೂರ ಸರಿ ದೂರ ಸರಿ ಅಂತ ಇದೆಯಲ್ಲ, ದೂರ ಸರಿ ದೂರ ಸರಿ ಅಂತ ದೂರ ಸರಿದವರೆಲ್ಲನೂ ನನ್ನ ಹತ್ರಕ್ಕೆ ಬರ್ತಾರೆ ಅಂತ. ಸ್ಮಶಾನ ಕಾಯವನು ಚಂಡಾಲ ಅಂದ್ರೆ, ಸ್ಮಶಾನ ಕಾಯ್ತಾ ಇರ್ತಾನೆ ಅಲ್ಲಿ. ಅಲ್ಲಿ ಅವನು ನನ್ನ ಹತ್ರಕ್ಕೆ ಬರ್ಬೇಕು, ದೂರ ದೂರ ಅನ್ನೋರೆಲ್ಲರೂ ಕೂಡ ನನ್ನ ಹತ್ರಕ್ಕೆ ಬರ್ಬೇಕು ಅಂತ ಹೇಳ್ತಾ ಇರ್ತಾನೆ. ಆಗ ಅವ್ರು ಹೇಳ್ತಾರೆ, ನೀನು ನಿಂತಿರ್ತಕ್ಕಂಥ ಭೂಮಿಯು ಒಂದೇ, ನಾನು ನಿಂತಿರ್ತಕ್ಕಂಥ ಭೂಮಿಯು ಒಂದೇ ಅಂತ ಹೇಳ್ತಾನೆ ಚಂಡಾಲ. ನೀನು ನಿನ್ ಮೇಲೆ ಆಕಾಶ ಇದೆಯಲ್ವಾ, ನಿನ್ ಮೇಲೆ ಆಕಾಶದ ಕೆಳಗೆ ನಿಂತ್ಕೊಂಡಿದ್ಯಾ, ಅದೂ ಒಂದೇ. ನನ್ ಮೇಲೆ ನಿಂತಿರೋ ಆಕಾಶನು ಒಂದೇ. ಮತ್ತೆ ನೀನು ಸ್ನಾನ ಮಾಡ್ಕೊಂಡ್ ಬಂದಿರೋ ನದಿನೂ ಒಂದೇ, ನಾನ್ ಸ್ನಾನ ಮಾಡ್ಕೊಂಡ್ ಬಂದಿರೋ ನದಿನೂ ಒಂದೇ ಅಂತ ಹೇಳ್ತಾನೆ ಚಂಡಾಲ ಶಂಕರಾಚಾರ್ಯರಿಗೆ. ನೀನೇನ್ ದೂರ ಹೋಗು ದೂರ ಹೋಗು ದೂರ ಹೋಗು ಅಂತ ಹೇಳ್ತೀಯ, ಈ ಆಳು ಶರೀರ ಸುಟ್ಟು ಭಸ್ಮ ಆಗ್ತಕ್ಕಂಥ ಶರೀರನ್ ದೂರ ಹೋಗು ಅಂತ ಹೇಳ್ತಾ ಇದೀಯೋ, ಆತ್ಮನ್ ದೂರ ಹೋಗು ಅಂತ ಹೇಳ್ತಾ ಇದೀಯೋ? ಓಹೋ, ಅವಾಗ ಶಂಕರಾಚಾರ್ಯರಿಗೆ ಅರ್ಥ ಆಯ್ತು, ಇಲ್ಲಿ ಬಂದಿರ್ತಕ್ಕಂಥವನು ಸಾಕ್ಷಾತ್ ಪರಮಾತ್ಮನೇ, ಪರಶಿವನೇ ಅಂತೇಳಿ. ಆಗ ಅವರ ಕಾಲಿಗೆ ಬೀಳ್ತಾನೆ. ಅಂದ್ರೆ ಇಲ್ಲಿ ಆ ಬ್ರಹ್ಮವನ್ನ ತಿಳಿಬೇಕಾದ್ರೆ ಅಹಂಕಾರನು ಶಂಕರಾಚಾರ್ಯರಲ್ಲೂ ಕೂಡ ಸ್ವಲ್ಪ ಅಹಂಕಾರ ಇತ್ತು. ಅವಾಗ ಸಾಕ್ಷಾತ್ ಬ್ರಹ್ಮನೇ ಬಂದಿದ್ದಾನೆ ಇಲ್ಲಿ ಅಂದ್ರೆ ಅಲ್ವಾ. ಅಂದ್ರೆ ಯಾರನ್ನೇ ಆಗಲಿ ನಾವು ಆತ್ಮ ಸ್ವರೂಪಿಗಳಾಗಿ ನೋಡ್ಬೇಕು. ಅವ್ನು ಕಳ್ತನ ಮಾಡ್ತಾ ಇದ್ದಾನೆ ಅಂದ್ರೆ ಅವನದೇನೋ ಲೆಕ್ಕಾಚಾರ ಇದೆ, ಕೊಲೆ ಮಾಡ್ತಾ ಇದ್ದಾನೆ ಅಂದ್ರೆ ಅವನದೇನೋ ಇದೆ, ಅವ್ನ ಪಾಠ ಕಲಿಯಕ್ ಬಂದಿದ್ದಾನೆ. ನೀನ್ ಯಾಕಂಗ್ ನೋಡ್ತೀಯ ಅವ್ನ್ ಕಳ್ಳ ಅಂತ ನೋಡ್ತೀಯ? ಅವ್ನಿಗೆ ಏನ್ ನೀನು ಕಳ್ಳ ಅನ್ನಕ್ಕೆ ಏನ್ ಅಧಿಕಾರ ಇದೆ? ಭಗವಂತ ನೋಡ್ಕೊಂತಾನಲ್ಲಿ ಅವನು ಅಲ್ವಾ. ಅವ್ನು ಕಳಿಸಿದರೆ ಡಿಸೈನ್ ಹಂಗಿದೆ ಅವನು ಅಲ್ವಾ. ಇದು ಎಲ್ಲರಿಗೂ ಸಾಮಾನ್ಯರಿಗೆ ಜನಸಾಮಾನ್ಯರಿಗೆ ಅರ್ಥ ಆಗುವುದಿಲ್ಲ. ಜನಸಾಮಾನ್ಯರಿಗೆ ಜನಸಾಮಾನ್ಯರಿಗೆ ಅರ್ಥ ಆಗಲ್ಲ. ಇದು ಅರ್ಥ ಆಗ್ಬೇಕು ಅಂತಂದ್ರೆ ಸಾಧನೆ ಮಾಡ್ಬೇಕು, ತುಂಬಾ ಸಾಧನೆ ಮಾಡ್ಬೇಕು. ತುಂಬಾ ಸಾಧನೆ ಮಾಡಿದ್ರೆ ಮಾತ್ರನೇ ನಮ್ಗೆ ಅರ್ಥ ಆಗೋದು. ಇದು ಬಹಳ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಶಂಕರಾಚಾರ್ಯರು. ಇಲ್ಲಿ ಏನ್ ಹೇಳಿದ್ದಾರೆ, ಮಣ್ಣಿಂದ ಮಡಿಕೆಗಳು ಮಾಡಿದೀವಿ ನಾವು, ಮಣ್ಣಿಂದ ಮಡಿಕೆಗಳು ಮಾಡಿದ್ದೀವಿ. ಮಡಿಕೆ ಬೇರೆ ಬೇರೆ ಆಕಾರ, ಮಡಿಕೆ, ಕುಡಿಕೆ, ಗಡಿಗೆ, ಗುಡಾಣ ಎಷ್ಟು ಬೇಕಾದ್ರೂ ಮಾಡ್ಬೋದು ನಾವು ಅಲ್ವಾ. ಆದ್ರೆ ಮಣ್ಣು ಮಾತ್ರ ಒಂದೇ, ಅದೇ ಪರಬ್ರಹ್ಮ. ಮಣ್ಣು ಮಾತ್ರ ಒಂದೇ, ಆಕಾರಗಳು ಬೇರೆ. ಇನ್ನ ಒಂದು ಉದಾಹರಣೆ ಕೊಟ್ಟಿದ್ದಾರೆ, ಬಂಗಾರ. ಇಲ್ಲಿ ಬಂಗಾರ ಒಂದೇ, ಒಡವೆಗಳು ಬೇರೆ ಬೇರೆ, ಒಡವೆಗಳು ಬೇರೆ ಬೇರೆ ಅಲ್ವಾ. ಬಂಗಾರ ಒಂದೇ. ನೋಡಿ, ಒಂದ್ಸತಿ ಯಾರೋ ಒಬ್ನು ಗಣಪತಿ, ಬಂಗಾರದ ಗಣಪತಿನ ಮಾಡಿಸ್ಬೇಕು ಅಂತ ಹೋದ್ನಂತೆ ಆಚಾರ್ಯ ಹತ್ರ. ಬಂಗಾರದ ಗಣಪತಿ ಅಂತ ಆಚಾರ್ಯ ಮಾಡ್ಸಕ್ ಹೋದ್ರೆ ಅಲ್ಲಿ ಗಣಪತಿನ ಮಾಡ್ದಂತೆ ಆಚಾರ್ಯ ಹೇಳಿದಂತೆ, ಬಂಗಾರದ ಗಣಪತಿನ ಮಾಡ್ಕೊಡಪ್ಪ ಅಂತ ಹೇಳಿದಾಗ ಅಲ್ಲಿ ಆಚಾರ್ಯ ಸರಿ ಮಾಡ್ಕೊಡ್ತೀನಿ ಅಂತೆ. ಅವ್ನು ಹೇಳಿದ್ನಂತೆ, ನೋಡಪ್ಪ ಗಣಪತಿ ಏನೋ ದೊಡ್ಡದಾಗಿದೆ, ಇದು ಇಲಿ ಇದೆಯಲ್ಲ, ಇಲಿ ಚಿಕ್ಕದಾಗಿದೆಯಲ್ವಾ, ಅದು ಸ್ವಲ್ಪ ಕಡಿಮೆ ಮಾಡ್ಕೋ ಅನ್ನಂತೆ. ಇಲಿ ಚಿಕ್ಕದಾಗಿದೆಯಲ್ಲ ಅದು ರೇಟ್ ಸ್ವಲ್ಪ ಕಡಿಮೆ ಮಾಡ್ಕೊಪ್ಪ, ಇಲಿ ಕೆಳಗಡೆ ಬರುತ್ತಲ್ಲ ನಾನು. ಅಯ್ಯೋ, ಇಲಿ ಆದ್ರೂ ಬಂಗಾರನೇ, ಗಣಪತಿ ಆದ್ರೂ ಬಂಗಾರನೇ, ಇಲಿಗೂ ಕೂಡ ಬಂಗಾರನೇ ಹಾಕ್ಬೇಕಾಗಿರೋದು. ಎಲ್ಲ ಒಂದೇ. ನೀನು ಗಣಪತಿನ ಮಾಡ್ಕೋ, ಇಲಿನ ಮಾಡ್ಕೋ, ನನಗೆ ಬಂಗಾರದ ರೇಟು ದುಡ್ಡು ಕೊಡು, ಬಂಗಾರಕ್ಕೆ ಎಷ್ಟು ಬೆಲೆ ಇದೆಯೋ ಅಷ್ಟು ಬೆಲೆ ಕೊಡು ಅಂತಂದ್ರಂತೆ. ನೀನೇನಾದ್ರೂ ಮಾಡ್ಕೋ ಅಲ್ಲಿ ಅಲ್ವಾ. ಆ ರೀತಿಯಾಗಿ ಇಲ್ಲಿ ಬಂಗಾರ ಒಂದೇ, ಆಭರಣಗಳು ಬೇರೆ ಬೇರೆ.
ಅಂದ್ರೆ ಬ್ರಹ್ಮ ಒಂದೇ, ಸೃಷ್ಟಿ ಎಲ್ಲವೂ ಕಣ್ಣಿಗೆ ಕಾಣ್ತಕ್ಕಂಥ ಸೃಷ್ಟಿ ಎಲ್ಲವೂ ಬೇರೆ ಬೇರೆಯಾಗಿ ಕಾಣಿಸ್ತಾ ಇರುತ್ತೆ. ಮತ್ತೆ ಸಮಯ ಇದೆಯಾ ಇನ್ನ ಮೇಡಮ್? ಸಮಯ ಮಾತಾಡಿ, ಅಶ್ವಿನಿ ಕೇಳಿಸ್ತಾ ಇಲ್ಲ. ಮೈಕ್ ಆನ್ ಮಾಡ್ಕೊಳ್ಳಿ. 15 ನಿಮಿಷ ಇದೆ. ಓಕೆ ಓಕೆ ಅಲ್ವಾ? ಹಿಂಗ್ ಮಾಡ್ತಾ ಇದ್ರೆ ಒಂದ್ಸಾರಿ ಇಲ್ಲಿ ಒಬ್ರು ಮಹಾರಾಜ ಮಂತ್ರಿನ ಕರೆದ್ಬಿಟ್ಟು, ದೇವ್ರು ಎಲ್ಲಿದ್ದಾನೆ, ಯಾವ ಕಡೆ ನೋಡ್ತಾ ಇದ್ದಾನೆ, ಏನ್ ಮಾಡ್ತಾ ಇದ್ದಾನೆ, ಉತ್ತರ ಕೊಡು ಅಂದ್ರಂತೆ. ದೇವ್ರು ಎಲ್ಲಿದ್ದಾನೆ, ಏನ್ ಮಾಡ್ತಾ ಇದ್ದಾನೆ, ಯಾವ ಕಡೆ ನೋಡ್ತಾ ಇದ್ದಾನೆ, ಉತ್ತರ ಕೊಡು ಅಂದ್ರಂತೆ. ಅವ್ರಿಗೆ ನೀನ್ ಏನಾದ್ರು ಉತ್ತರ ಕೊಡ್ಲಿಲ್ಲ ಅಂದ್ರೆ ನಿನಗೆ ಶಿಕ್ಷೆ ಅಂತ ಹೇಳಿದ್ನಂತೆ. ದಂಡ ದಂಡ ಹಾಕ್ತೀನಿ ನಂತೆ. ಅಯ್ಯೋ ಒಳ್ಳೆ ಪಿಕ್ಲಾಟ ಆಯ್ತಲ್ಲಪ್ಪ, ಹೆಂಗಪ್ಪ ಅಂದ್ರೆ ಏನ್ ಯೋಚನೆ ಮಾಡಿ 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 ಗಡುವು ಕೊಟ್ಟಿದ್ರಂತೆ, ಸಮಯ ಕೊಟ್ಟಿದ್ರಂತೆ, ಅವಧಿ. ಅಲ್ಲಿ ನೋಡಿದಾಗ ಅಲ್ಲಿ ಸುಮ್ಮನೆ ಯೋಚನೆ ಮಾಡ್ತಾ ಇದ್ರಂತೆ. ಆಗ ಅವ್ರ ಮಗಳು, ಮಂತ್ರಿ ಮಗಳು, ಯಾಕಪ್ಪಾಜಿ ಈ ತರ ಯೋಚನೆ ಮಾಡ್ತಾ ಇದ್ದೀರಂದ್ರೆ, ಅಯ್ಯೋ ಮಹಾರಾಜರು, ದೇವ್ರು ಎಲ್ಲಿದ್ದಾನೆ, ಯಾವ ಕಡೆ ನೋಡ್ತಾ ಇದ್ದಾನೆ, ಏನ್ ಮಾಡ್ತಾವನೆ ಅಂತ ಕೇಳ್ತಾವ್ರಮ್ಮ, ನಾನೇನಮ್ಮ ಉತ್ತರ ಕೊಡ್ಲಿ, ನನ್ಗೇನು ಗೊತ್ತಿಲ್ವೇ, ನಾನೇನ್ ಮಾಡೋದು ಅಂದ್ರಂತೆ. ಅಪ್ಪಾಜಿ ನಾಳೆಗ್ ನನ್ ಕರ್ಕೊಂಡು ಹೋಗೋ ದರ್ಬಾರ್ಗೆ, ರಾಜ ದರ್ಬಾರ್ ಕರ್ಕೊಂಡೋಗ್ ನನ್ನ, ಅಲ್ಲಿ ನಾನು ಉತ್ತರ ಕೊಡ್ತೀನಿ ಅಂತ ಹೇಳಿದ್ನಂತೆ. ಏನಮ್ಮ ಹಿಂಗಿಷ್ಟು ಧೈರ್ಯವಾಗಿ ಹೇಳ್ತೀಯ, ನೀನ್ ಕರ್ಕೊಂಡು ಹೋಗೋ ಅಪ್ಪಾಜಿ ಸುಮ್ನೆ ನನ್ನ ಅಂತ ಅನ್ಲಂತೆ. ಆಯ್ತು, ಕರ್ಕೊಂಡು ಹೋದ್ರಂತೆ. ಮಹಾರಾಜ ಕೇಳಿದ್, ನೀನು ಉತ್ತರ ಕೊಡ್ತೀಯಾ ಅನ್ನಂತೆ. ಎಸ್, ನಾನು ಉತ್ತರ ಕೊಡ್ತೀನಿ ಅಂತ ಹೇಳಿದ್ರಂತೆ. ಉತ್ತರ ಕೊಡ್ತೀನಿ ಅಂತ ಹೇಳಿದಕ್ಕೆ ಆಗ ಅವ್ರು ಹೇಳಿದ್ರಂತೆ, ಏನು ನೋಡು, ಇವಾಗ ನಾನು ಬಂದಿರೋದು ಉತ್ತರ ಕೊಡಕ್ ಬಂದಿದ್ದೀನಿ, ನಾನು ಯಾರು, ಗುರು, ಉತ್ತರ ಕೊಡಕ್ ಬಂದಿದ್ದೀನಿ, ನಾನು ಗುರು, ನೀನ್ ಕೇಳ್ತಾ ಇದೀಯ, ನೀನು ಶಿಷ್ಯ, ಸಿಂಹಾಸನದ ಇಳಿ ಕೆಳಕ್ಕೆ ಅಂತ ಅಂದಂತೆ. ಸಿಂಹಾಸನದ ಇಳಿ ಕೆಳಕ್ಕೆ ಅಂತೇಳಿ ಈಕೆ ಸಿಂಹಾಸನ ಮೇಲೆ ಕೂತ್ಕೊಂಡ್ಲಂತೆ. ನಾನೆಲ್ಲಿ ಕೂತಿದ್ದೀನೋ ಅಲ್ಲಿ ನೀನ್ ಕೂತ್ಕೋ ಅನ್ಲಂತೆ. ನಾನೆಲ್ಲಿ ಕೂತಿರೋ ನೀನ್ ಅಲ್ಲಿ ಕೂತ್ಕೋ, ನಾನ್ ಸಿಂಹಾಸನ ಮೇಲೆ ಕೂತ್ಕೊಂತೀನಿ ಅಂದ್ಲಂತೆ. ಇವಾಗ ಏನು ನಿನ್ ಪ್ರಶ್ನೆ ಏನು, ದೇವ್ರು ಎಲ್ಲಿದ್ದಾನೆ? ಅವಾಗ ಹಾಲ್ ತರ್ಸು ಅಂತ ಹೇಳಿದ್ಲಂತೆ. ಒಂದ್ ಕಪ್ಪಲ್ಲಿ ಹಾಲ್ ತರ್ಸು ಅಂತ ಹೇಳಿದ್ಲಂತೆ. ತರ್ಸದ್ರಂತೆ. ನೋಡಿ ಇಲ್ಲಿ ದೇವ್ರು ಕಾಣಿಸ್ತಾ ಇದ್ದಾನ ಅಂದಂತೆ. ಹಾಲಲ್ಲಿ ತುಪ್ಪ ಕಾಣಿಸ್ತಾ ಇದೆಯಾ? ಹಾಲಲ್ಲಿ ತುಪ್ಪ ಕಾಣಿಸ್ತಾ ಇದೆಯಾ? ಇಲ್ಲ. ತುಪ್ಪ ಇದೆಯಾ ಹಾಲಲ್ಲಿ? ಇದೆ ಅಂದಂತೆ ಮಹಾರಾಜ. ಹಾಲಲ್ಲಿ ತುಪ್ಪ ಇರೋದು ನಿಜಾನೇ, ಕಣ್ಣಿಗೆ ಕಾಣಿಸ್ತಾ ಇದೆಯಾ? ಇಲ್ಲ. ಆದ್ರೂ ಇದೆ. ಯಾವಾಗ ಬರುತ್ತೆ? ಹಾಲನ್ನ ಎಪ್ಪಾಕಿ ಮೊಸರು ಮಾಡಿ, ಹಾಲು ಕೆಟ್ಟೋಗಿ ಮೊಸರಾಗಿ ಅದನ್ನ ಕಡ್ದಾಗ ಬೆಣ್ಣೆ ಬರುತ್ತೆ. ಆ ಬೆಣ್ಣೆನ್ ಕಾಸ್ದಾಗ ತುಪ್ಪ ಬರುತ್ತೆ. ಮಂಥನ ಮಾಡ್ಬೇಕು ಹಂಗೇಳಿದಂತೆ. ಆ ಪರಮಾತ್ಮ ಹಾಲಲ್ಲಿ ತುಪ್ಪ ಯಾವ ರೀತಿಯಾಗಿ ಕಾಣಿಸುವುದಿಲ್ಲವೋ, ಆದರೆ ಅದು ಇರುವುದು ಸತ್ಯ ಎಷ್ಟೋ ಆ ರೀತಿಯಾಗಿ ಪರಮಾತ್ಮ ಸರ್ವವ್ಯಾಪ್ತ, ಎಲ್ಲಾ ಕಡೆನೂ ಇದ್ದಾನೆ. ಕಣ್ಣಿಗೆ ಕಾಣಿಸಲ್ಲ ಅವನು. ನಿನ್ ಕಣ್ಣಿಗೆ ಕಾಣಿಸ್ಬೇಕು ಅಂದ್ರೆ ಮಂಥನ ಮಾಡ್ಬೇಕು. ಅದಕ್ಕೆ ನಮ್ಮ ಬಸವಣ್ಣವ್ರು ಹೇಳಿದ್ರು, ಕಲ್ಲಲ್ಲಿ ಒಂದುಂಟು ಮರದಲ್ಲಿ ಅಗ್ನಿಯುಂಟು, ಕಲ್ಲಲ್ಲಿ ಒಂದುಂಟು ಮರದಲ್ಲಿ ಅಗ್ನಿಯುಂಟು, ಹಾಲಲ್ಲಿ ತುಪ್ಪ ಉಂಟು, ಅಂತರ್ಗಾಮಿಯಲ್ಲಿ ಶಿವನುಂಟು, ಕೂಡಲ ಸಂಗಮ ದೇವಯ್ಯ, ಕೂಡಲ ಸಂಗಮ ದೇವಯ್ಯ. ಕಲ್ಲಲ್ಲಿ ಒಂದುಂಟು, ಕಲ್ಲಲ್ಲಿ ಒಂದಿದೆ, ಗಣಿ ಒಳಗಡೆ ಕಲ್ಲಿ ಕಾಣಿಸ್ತಾ? ಒಂದು ಅದ್ನೇಳ್ಬೇಕು, ತೋಡ್ಬೇಕು, ಗಣಿನ ಕಾರ್ಖಾನೆ ಮಾಡ್ಬೇಕು, ಕಲ್ಲು ತೆಗೆದು ಕಲ್ಲು ತೋಡಿ ಕಲ್ಲನ್ನ ಅದಾಗ ಅಲ್ಲಿ ಒಂದಿದೆ ಗೊತ್ತಾಗಲ್ಲ, ತೋಡ್ಬೇಕು. ಫ್ಯಾಕ್ಟ್ರಿ ಕೋಲಾರ ಚಿನ್ನದ ಗಣಿ ನೋಡಿದಿರಲ್ಲ, ಎಷ್ಟು ಒಳಗೆ ಹೊರಟೋಗ್ಬೇಕು, ಒಗ್ದು ಗಣಿ ಸಿಗ್ಬೇಕು ಅಂದ್ರೆ. ಕಲ್ಲಲ್ಲಿ ಒಂದುಂಟು, ಮರದಲ್ಲಿ ಅಗ್ನಿ ಉಂಟು. ಮರದಲ್ಲಿ ಅಗ್ನಿ ಇದೆ. ಒಂದು ಮರಕ್ಕೆ ಒಂದು ಮರ ಸೇರಿದಾಗ, ಇಲ್ಲಿ ಅಡವಿಯಲ್ಲಿ ಒಂದು ಮರ ಸೇರಿದ್ರೆ ಜ್ವಾಲೆ ಅಗ್ನಿ ಉಂಟಾಗುತ್ತೆ. ಆಗಲೇ ಕಾಡ್ಗಿಚ್ಚು ಉಂಟಾಗುತ್ತೆ. ಅಲ್ಲಿ ಯಾರು ಅನ್ಸಲ್ಲ, ಅಲ್ಲಿ ಯಾರು ಬೆಂಕಿ ಎಡ್ಸಲ್ಲ ಕಾಡಲ್ಲಿ. ಆ ಕಾಡ್ಗಿ ಆದ್ರೆ ಮರ ಸೇರಿದ್ರೆ ಅಗ್ನಿ ಇದೆ, ಮರದಲ್ಲಿ ಅಗ್ನಿ ಇದೆ. ಯಾವಾಗ ಗೊತ್ತಾಗುತ್ತೆ? ಮರ ಸೇರಿದಾಗ, ಆಗ ಮರದಲ್ಲಿ ಅಗ್ನಿ ಉಂಟು. ಬಸವಣ್ಣ ಹೇಳಿದ್ದು. ಹಾಲಲ್ಲಿ ತುಪ್ಪ ಇದೆ, ಕಣ್ಣಿಗೆ ಕಾಣಿಸಲ್ಲ. ಅದ್ ಯಾವಾಗ ಬರುತ್ತೆ ತುಪ್ಪ ಕಣ್ಣಿಗೆ ಕಾಣಿಸೋದು? ಕಡ್ದಾಗ, ಮೊಸರು ಮಾಡಿದಾಗ, ಅದನ್ನ ಕಡ್ದಾಗ ತುಪ್ಪ ಕಾಣಿಸುತ್ತೆ. ಮತ್ತೆ ಅಂತರ್ಗಾಮಿಯಲ್ಲಿ ಶಿವನುಂಟು, ಕೂಡಲ ಸಂಗಮ ದೇವ. ಅಂತರ್ಗಾಮಿಯಲ್ಲಿ ಅಂದ್ರೆ ನಮ್ಮ ಒಳಗಡೆ ಇರ್ತಕ್ಕಂತ ಶಿವ ಇದ್ದಾನೆ, ಅವನ್ ನೋಡ್ಬೇಕು ಅಂತಂದ್ರೆ ನೀವು ಮಂಥನ ಮಾಡ್ಬೇಕು, ಅಧ್ಯಯನ ಮಾಡ್ಬೇಕು, ಆತ್ಮದ ಬಗ್ಗೆ ತಿಳ್ಕೋಬೇಕು, ಪರಬ್ರಹ್ಮನ ಬಗ್ಗೆ ತಿಳ್ಕೋಬೇಕು.
ಆ ತಿಳಿದುಕೊಳ್ಳುವ ವಿದ್ಯೆಯೇ ಪತ್ರಿಕೆಯವರು ನಮ್ಗೆ ಹೇಳ್ಕೊಟ್ಟಿರೋದು ಉಸಿರಾಟದ ಮೇಲೆ ಗಮನದ ಧ್ಯಾನ ಅಲ್ವಾ. ಅಲ್ಲಿ ಒಂದು ಉತ್ತರ ಸಿಕ್ತು ಯಾರಿಗೆ? ಮಹಾರಾಜನ್ಗೆ. ಏನು? ಓಹೋ, ದೇವ್ರು ಎಲ್ಲಾ ಕಡೆನೂ ಇದ್ದಾನೆ. ಎಕ್ಸಾಂಪಲ್ ಕೊಟ್ಟು ಹೇಳಿದ್ಲು ಆಕಿ ಮಂತ್ರಿ ಮಗಳು ಅಲ್ವಾ. ಆಯ್ತು, ಒಂದು ಉತ್ತರ ಸಿಕ್ತು. ಏನು? ಭಗವಂತ ನಮ್ಮಲ್ಲಿ ಇದ್ದಾನೆ, ಎಲ್ಲಾ ಕಡೆನೂ ಇದ್ದಾನೆ, ಹಾಲಲ್ಲಿ ಹೆಂಗ್ ತುಪ್ಪ ಇದೆಯೋ ಹಂಗಿದೆ ಅಂತ. ಮತ್ತೆ ಎರಡನೇ ಪ್ರಶ್ನೆ ಏನು? ಯಾರನ್ನು ನೋಡ್ತಾ ಅವನು? ಯಾವ ಕಡೆ ನೋಡ್ತಾ ಇದ್ದಾನೆ ಭಗವಂತ? ಯಾವ ಕಡೆ ನೋಡ್ತಾ ಇದ್ದಾನೆ ಅನ್ಲಂತೆ. ಆಗ ಅಮ್ಮ ಒಂದು ದೀಪ ತರಿಸ್ರಿ ಅಂತ ಹೇಳಿದ್ಲಂತೆ. ಒಂದು ದೀಪ, ಜ್ಯೋತಿಯನ್ನ. ಸರಿ, ಇಕ್ರಿ ದೀಪ ಅನ್ಲಂತೆ. ಮಹಾರಾಜ, ಆ ದೀಪ ಯಾವ ಕಡೆ ನೋಡ್ತಾ ಇದೆ ಮಹಾರಾಜ ಅಂತ ಅಂದ್ಲಂತೆ. ಒಂದ್ ದೀಪ ಇಟ್ಟಿರ್ತೀವಿ ನಾವು ಇಲ್ಲಿ, ದೀಪ ಎಲ್ಲಿ ಯಾವ ಕಡೆ ನೋಡ್ತಾ ಇದ್ದು? ಎಲ್ಲಾ ಕಡೆನೂ ನೋಡ್ತಾ ಇರುತ್ತೆ. ದೀಪ ಒಂದ್ ಕಡೆ ನೋಡ್ತಾ ಇರುತ್ತಾ? ನಮ್ ದೃಷ್ಟಿ ಏನೋ ಒಂದ್ ಕಡೆನೇ ಇರುತ್ತೆ. ನಮ್ ಕಣ್ಣು ಯಾವ್ದೋ ಒಂದು ವಸ್ತು ನೋಡ್ತಾ ಇರ್ತೀವಿ, ಹಿಂಗ್ ತಿರ್ಕೋಬೇಕು, ಕಡೆಗೆ ನೋಡ್ಬೇಕು, ಹಿಂಗ್ ತಿರ್ಕೋಬೇಕು. ಅಲ್ಲಿ ದೀಪ ಏನಾಗ್ತಾ ಇದೆ? ದೀಪ ಎಲ್ಲಾ ಕಡೆನೂ ನೋಡ್ತಾ ಇದೆ ದೀಪ. ಅಲ್ಲಿಗೆ ಏನಾದ ಪರಮಾತ್ಮ ಎಲ್ಲಾ ಕಡೆನೂ ನೋಡ್ತಾ ಇರ್ತಾನೆ. ಎರಡನೇ ಉತ್ತರ, ಪರಮಾತ್ಮ ಎಲ್ಲಾ ಕಡೆನೂ ನೋಡ್ತಾ ಇದ್ದಾನೆ ಅನ್ನುವುದು. ಇನ್ನ ಮೂರನೇ ಪ್ರಶ್ನೆ ಏನು? ಪರಮಾತ್ಮ ಏನ್ ಮಾಡ್ತಾ ಇದ್ದಾನೆ ಅನ್ನೋದು ಬಂತು ಪ್ರಶ್ನೆ. ಅಲ್ಲಿ ಪರಮಾತ್ಮ ಏನ್ ಮಾಡ್ತಾ ಇದ್ದಾನೆ? ಅಲ್ಲಿ ಏನ್ ಮಾಡ್ದೋ? ಏನಾದ ನೋಡು, ಹೇಳಿದ್ಲಾಗ ನೀನೇನಾಗಿದ್ದೆ? ಇಲ್ಲಿ ನಾನು ಬರೋಕ್ಕಿಂತ ಮುಂಚೆ ಎಲ್ಲಿ ಕೂತಿದ್ದೆ ನೀನು? ಸಿಂಹಾಸನ ಮೇಲೆ ಕೂತಿದ್ದೆ. ಅವಾಗ ಏನಾಗಿದ್ದೆ ನೀನು? ರಾಜ ಆಗಿದ್ದೆ. ಇವಾಗ ಎಲ್ಲಿ ಕೂತಿದೀಯ ನೀನು? ಕೆಳಗಡೆ ಕೂತಿದೀಯಾ. ನಾನೆಲ್ಲಿ ಕೂತಿದ್ದೀನಿ ಇವಾಗ? ಸಿಂಹಾಸನ ಮೇಲೆ ಕೂತಿದ್ದೀನಿ. ಇವಾಗ ನಾನೇನಾಗಿದ್ದೀನಿ? ರಾಣಿ ಆಗಿದ್ದೀನಿ. ಅಂದ್ರೆ ಭಗವಂತ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಆಗ್ಬೋದು. ಭಗವಂತ ಮನಸ್ಸು ಮಾಡಿದ್ರೆ ರಾಜ ಮಂತ್ರಿ ಆಗ್ಬೋದು, ಮಂತ್ರಿ ರಾಜ ಆಗ್ಬೋದು. ಅಂದ್ರೆ ಅವನ ಕೈಯಲ್ಲಿ ಎಲ್ಲವನ್ನೂ ಮಾಡ್ತಕ್ಕಂಥ ಶಕ್ತಿ ಅವನಲ್ಲಿ ಇದೆ. ಅವನೇನ್ ಬೇಕಾದ್ರೂ ಮಾಡ್ತಾನ ಅವನು ಭಗವಂತ. ಈ ತರ ಉತ್ತರ ಕೊಟ್ಲಂತೆ. ಆಗ ಮಂತ್ರಿಗೆ ಆಕೆಗೆ ಸನ್ಮಾನ ಮಾಡಿ ಕಳಿಸಿ. ಈ ಕಥೆಯಿಂದ ಏನ್ ತಿಳ್ಕೊಬೋದಲ್ಲ ನಾವು? ಭಗವಂತ ಎಲ್ಲಾ ಕಡೆನೂ ಇದ್ದಾನೆ, ಎಲ್ಲಾ ಕಡೆನೂ ನೋಡ್ತಾನೆ, ಏನ್ ಬೇಕಾದ್ರೂ ಮಾಡ್ಬೋದು ಅವನ ಕೈಯಲ್ಲಿ. ನೋಡು, ದೊಡ್ಡ ಕೋಟ್ಯಾಧೀಶ್ವರರು ಭಿಕ್ಷಾಧೀಶ್ವರ ಆಗ್ತಾರೆ, ಭಿಕ್ಷಾಧೀಶ್ವರರು ಕೋಟ್ಯಾಧೀಶ್ವರ ಆಗ್ತಾರೆ. ಕಾಲ ಹಿಂಗೆ ಇರಲ್ವಲ್ಲ ಅಲ್ವಾ. ಅದಕ್ಕೆ ಅರ್ಜುನ ಒಂದ್ಸರಿ ಕೃಷ್ಣನ ಅವನ್ ಪ್ರಶ್ನೆ ಕೇಳಿದ್ನಂತೆ. ಪರಮಾತ್ಮ, ಈ ಗೋಡೆ ಮೇಲೆ ಬರೆಯಪ್ಪ ಏನಾದ್ರು. ಏನ್ ಬರಿಬೇಕಪ್ಪ ಅನ್ನಂತೆ. ನಾನು ದುಃಖದಲ್ಲಿದ್ದಾಗ ಸಂತೋಷ ಪಡ್ಬೇಕು, ನೋವಿರುತ್ತಲ್ವಾ, ನೋವು ಪಟ್ಟಾಗ ಸಂತೋಷ ಪಡ್ಬೇಕು, ಸಂತೋಷ ಇದ್ದಾಗ ದುಃಖ ಪಡ್ಬೇಕು, ದುಃಖ ಇದ್ದಾಗ ಸಂತೋಷ ಪಡ್ಬೇಕು, ಸಂತೋಷ ಇದ್ದಾಗ ದುಃಖ ಪಡ್ಬೇಕು. ನೋಡ್ದಾಗ ಅಲ್ಲಿ ಆತರ ಏನಾದ್ರು ಬರೀ ಅಂತ ಅಂದ್ರಂತೆ. ಅದೇನಾದ್ರು ಬರೀ ಅಂದಾಗ ಕೃಷ್ಣ ಕಾಲ ಅಂತ ಬರದ್ನಂತೆ. ಅಂದ್ರೆ ಅದ್ರ ಅರ್ಥ ಏನು? ಸಂತೋಷದಲ್ಲಿದ್ದಾಗ ದುಃಖದಲ್ಲಿರು ಅಂದ್ರೆ ಈ ಸಂತೋಷ ಹಿಂಗೆ ಇರಲ್ಲ, ಕಷ್ಟ ಕಾಲನು ಬರುತ್ತೆ ಅನ್ಕೋಬೇಕು ನಾವು. ಸಂತೋಷ ಶಾಶ್ವತ ಅನುಭವಿಸುವ, ಅದು ಇದು ಹಿಂಗೆ ಇರುತ್ತೆ ಅನ್ಕೋಬೇಡ ನೀನು. ಮುಂದೆ ಕಷ್ಟದ ಸಮಯ, ದುಃಖದ ಸಮಯ ಕೂಡ ಬರುತ್ತೆ. ಅದು ಯಾವಾಗ? ಕಾಲ ಅಂದ್ರೆ ಸಮಯ. ಇದೇ ಕಾಲ ಹಿಂಗೆ ಇರಲ್ಲ. ಮತ್ತೆ ಕಷ್ಟ ಕಾಲ ಇರುತ್ತಲ್ವಾ. ಕೆಲವರು ಅಯ್ಯೋ ನಮ್ ಕಷ್ಟ ಕಾಲ ರೀ, ದುಡ್ಡಿಲ್ಲ ರೀ, ಮನೆ ಕಟ್ಟಬೇಕು, ಮದ್ವೆ ಮಾಡ್ಬೇಕು, ಏನ್ ಬಹಳ ಕಷ್ಟ ಇದೆ ರೀ ಅಂತ ಏನ್ ಹೇಳ್ತಾರೆ? ಅಯ್ಯೋ ಇದೇ ಕಾಲ ಹಿಂಗೆ ಇರಲ್ಲ, ಸುಮ್ನೆ ಇರ್ರಿ, ಏನಾದ್ರೂ ಒಂದು ಕಾಲ ಸಮಯ ಬಂದೇ ಬರುತ್ತೆ, ಪ್ರತಿಯೊಬ್ಬರಿಗೂ ಕಾಲ ಅನ್ನೋದು ಬರುತ್ತೆ ಅಂತ ಜನರಲ್ ಆಗಿ ಹೇಳ್ತಾ ಇರ್ತಾರೆ. ಅಂದ್ರೆ ಕಷ್ಟ ಬಂದಾಗ ಹಿಗ್ಗಬೇಡ, ಸುಖ ಬಂದಾಗ ಉಬ್ಬಬೇಡ. ಉಬ್ಬುವುದು ಬೇಡ, ತಗ್ಗುವುದು ಬೇಡ. ಉಬ್ಬು ತಗ್ಗುಗಳು ಇಲ್ಲದ ಜೀವನವೇ ಆಧ್ಯಾತ್ಮಿಕ ಜೀವನ ಅಲ್ವಾ. ಹಂಗೆ ಹೇಳ್ದ ಕೃಷ್ಣ. ಕಾಲ ಅಂತ ಬರದ್ನಂತೆ. ಕಾಲ ಅಂತ ಅಂದ್ರೆ ಆ ಕಾಲವೇ ಎಲ್ಲವನ್ನೂ ನಿರ್ಣಯ ಮಾಡುತ್ತೆ. ಕಾಲಾಯ ತಸ್ಮೈ ನಮಃ. ಕಾಲವೇ ಎಲ್ಲವನ್ನ ನಿರ್ಧರಿಸುತ್ತೆ. ಕಾಲಾಯ ತಸ್ಮೈ ನಮಃ. ಹಂಗಾಗಿ ನಾವು ಆ ಕಾಲವನ್ನ ಬರುವವರೆಗೂ ಸಹನೆಯಿಂದ ಇರ್ಬೇಕು, ತಾಳ್ಮೆಯಿಂದ ಇರ್ಬೇಕು ಅಲ್ವಾ. ಅವನಿಗೆ ಏನ್ ಕೊಡ್ಬೇಕು, ಪರಬ್ರಹ್ಮನಿಗೆ ಏನ್ ಕೊಡಬಾರ್ದು ಎಲ್ಲ ಗೊತ್ತಿದೆ. ಅವನು ನಮ್ಮ ಕರ್ಮದ ಲೆಕ್ಕಾಚಾರದಲ್ಲಿ ಏನ್ ಕೊಡ್ಬೇಕು ಅದನ್ನ ಕೊಡ್ತಾ ಇರ್ತಾನೆ ಅಲ್ವಾ. ಸಮಯ ಮೇಡಮ್ ಸರ್, ಸಮಯ 10 minutes. ಇನ್ನು 10 minutes ಇದೆಯಾ? ಓಕೆ ಓಕೆ ಓಕೆ, ಥ್ಯಾಂಕ್ ಯು. ಮತ್ತೆ ಇಲ್ಲಿ ನೋಡಿ, ಅಗ್ನಿ ಇಲ್ಲಿ ಇವತ್ತು ಸ್ವಲ್ಪ ಅನ್ನಮಯಾಚಾರ್ಯರು
ಇವರು ಶಂಕರಾಚಾರ್ಯರು ಇದೆ. ವಿಶೇಷವಾಗಿ ಅನ್ನಮಯಾಚಾರ್ಯರು ಏನ್ ಹೇಳಿದ್ದಾರೆ ಈ ಬ್ರಹ್ಮನ ಬಗ್ಗೆ ಅನ್ನೋದನ್ನ ತಿಳ್ಕೊಳ್ಳೋಣ. ಹಾಡಲ್ಲಿ ಬ್ರಹ್ಮಮೊಕ್ಕಟೇ ಪರಬ್ರಹ್ಮಮೊಕ್ಕಟೇ, ಬ್ರಹ್ಮಮೊಕ್ಕಟೇ ಪರಬ್ರಹ್ಮಮೊಕ್ಕಟೇ, ಬ್ರಹ್ಮಮೊಕ್ಕಟೇ ಪರಬ್ರಹ್ಮಮೊಕ್ಕಟೇ, ತಂದನಾನ ಪುರಿ ತಂದನಾನ ಹರಿ ತಂದನಾನ ಭಳೆ ತಂದನಾನ ಭಳೆ ತಂದನಾನ, ఈయన అధికములు ఎందును లేవు, అందరికీ శ్రీహరే అంతరాత్మ, అందరికీ శ్రీహరే అంతరాత్మ, బ్రహ్మమొక్కటే పరబ్రహ్మమొక్కటే, అందులో జంతుకులమంత ఒక్కటే, అందులో జంతుకులమంత ఒక్కటే, అందరికీ శ్రీహరే అంతరాత్మ, అందరికీ శ్రీహరే అంతరాత్మ, నిండారు రాజు నిద్రించే నిద్రయు ఒకటే, అంటూనే బంటు నిద్రయు అదియు ఒకటే, తందనానా పురే తందనానా హరే తందనానా భళే తందనానా భళే తందనానా, కడల ఏనుగ మీద కాయు ఎండొకటే, మొదటి శునక మీద పులియు ఎండొకటే, తందనానా పురి తందనానా హరే తందనానా భళే తందనానా భళే తందనానా, వెండైన బ్రాహ్మణుడు మెట్టు భూమి ఒకటే, చాండాలుడుండేది సరి భూమి ఒకటే, తందనానా పురి తందనానా హరే తందనానా భళే తందనానా భళే తందనానా, కడు పాప పుణ్యములు సరిగావా, శ్రీ వెంకటేశ్వరుని చిరునామమొక్కటే, ವೆಂಕಟೇಶ್ವರುನಿ ಚಿರುನಾಮಮೊಕ್ಕಟೇ. ಅನ್ನಮಯಾಚಾರ್ಯ ಏನ್ ಹೇಳಿದ್ರಿ ಇದರಲ್ಲಿ ಬ್ರಹ್ಮಮೊಕ್ಕಟೇ ಪರಬ್ರಹ್ಮಮೊಕ್ಕಟೇ, ಅಂದ್ರೆ ಬ್ರಹ್ಮ ಒಂದೇ, ಬ್ರಹ್ಮಮೊಕ್ಕಟೇ ಪರಬ್ರಹ್ಮಮೊಕ್ಕಟೇ, ಬ್ರಹ್ಮ ಒಂದೇ ಅಂದ್ರೆ ಬ್ರಹ್ಮ ಎರಡಿಲ್ಲ ಅಂತ ಹೇಳಿದ್ರು ಅನ್ನಮಯಾಚಾರ್ಯರು. ಬ್ರಹ್ಮಮೊಕ್ಕಟೇ పరబ్రహ్మమొక్కటే అందేం ಹೇಳಿರಲಿ, ఈయన అధికములు ఎందును లేవు ಅಂದ್ರೆ ನಾನು ಕಡಿಮೆ ಅವ್ರು ಜಾಸ್ತಿ ಅನ್ನೋ ಭಾವನೆ ಎಲ್ಲೂ ಇಲ್ಲ. ఈయన ಅಂದ್ರೆ ಕಡಿಮೆ, ಅಧಿಕ ಅಂದ್ರೆ ಜಾಸ್ತಿ. ఈయన అధికములు ఎందును లేవు, ఈయన అధికములు ಎಲ್ಲಿ ಇಲ್ಲ. అందరికీ ಶ್ರೀಹರೇ ಅಂತರಾತ್ಮ, ಎಲ್ಲರಿಗೂ ಆ ಶ್ರೀಹರಿಯೇ ಒಳಗಡೆ ಇರ್ತಕ್ಕಂಥ ಆತ್ಮ. ಅಂದ್ರೆ ಆತ್ಮ ಹೀನವಾಗಿರೋಲ್ಲಿರ್ತಕ್ಕಂಥದ್ದು ಆತ್ಮ ಒಂದೇ, ಮೇಲಿರ್ತಕ್ಕಂಥವ್ರಿಗೂ ಆತ್ಮ ಒಂದೇ. ಈ ಭಾವನೆ ಬೇಡ, ನಾನ್ ಕಡಿಮೆ ಅವ್ರು ಜಾಸ್ತಿ, ನಾನ್ ಕಡಿಮೆ ಓದಿದ್ದೀನಿ ಅವ್ರು ಜಾಸ್ತಿ ಓದಿದ್ದಾರೆ, ನಾನ್ ಕಡಿಮೆ ಕೆಲಸದಲ್ಲಿದ್ದೀನಿ ಅವ್ರು ಜಾಸ್ತಿ ಕೆಲಸದಲ್ಲಿದ್ದಾರೆ, ನಾನು ಕಪ್ಪಗಿದ್ದೀನಿ ಅವ್ರು ಬೆಳಗಿದ್ದಾರೆ, ನಾನ್ ಸುಂದರವಾಗಿದ್ದೀನಿ ಅವ್ರು ಕುರೂಪಿಯಾಗಿದ್ದಾರೆ. ಈ ಭಾವನೆಗಳು ಬೇಡ. ಈನ ಅಧಿಕములు ಎಂದೂನು లేవు, ಅವ್ರವ್ರು ಏನೇನು ಅನ್ಕೊಂಡಿರ್ತಾರೋ ಅದ್ರ ಪ್ರಕಾರ ಜನ್ಮ ತಗೊಂಡಿರ್ತಾರೆ. ಈನ ಅಧಿಕములు ಎಂದೂನು లేవు, అందరికీ ಶ್ರೀಹರೇ ಅಂತರಾತ್ಮ, ಎಲ್ಲರಿರ್ತಕ್ಕಂಥ ಹರಿಯೇ ಅವನೇ ಅಂತರಾತ್ಮ, ಅವನೊಬ್ಬನೇ ಅಂತರಾತ್ಮ. ನೀನ್ ಒಳಗಡೆ ಇರ್ತಕ್ಕಂಥ ಆತ್ಮವೂ ಒಂದೇ, ಮೇಲಿರ್ತಕ್ಕಂಥವ್ರ ಆತ್ಮನೂ ಒಂದೇ, ಕೆಳಗಡೆ ಇರ್ತಕ್ಕಂಥವ್ರ ಆತ್ಮನು ಕೂಡ ಒಂದೇ ಅಂತ ಹೇಳಿದ್ದಾರೆ. ఈయన అధికములు ఎందును లేవు, అందులో జంతుకుల మంత ఒక్కటే ಅಂದ್ರೆ ಜಂತುಕುಲಗಳು ಕೂಡ ಒಂದೇ ಅಂತ ಹೇಳಿದ್ರು ಅನ್ನಮಯಾಚಾರ್ಯರು. ಅದಕ್ಕೆ ಪತ್ರಿಜಿ ಏನ್ ಹೇಳಿದ್ರು, ನೀನು ಯಾವ ಪ್ರಾಣಿಯನ್ನು ಕೊಲ್ಲಬೇಡ ಅಂತ ಪತ್ರಿಜಿ ಅವ್ರ ಕಾನ್ಸೆಪ್ಟ್ ಫಸ್ಟ್ ಏನ್ ಹೇಳಿದ್ರು, ಮಾಂಸಾಹಾರ ಬೇಡ. ಅರ್ಥ ಆಯ್ತಾ? ಪತ್ರಿಜಿಯವ್ರು ಮಾಂಸಾಹಾರ ಬೇಡ ಅಂತ ಯಾಕೆ ಹೇಳಿದ್ರು ಅಂತಂತ ಅನ್ನಮಯಾಚಾರ್ಯರು ಅಂದ್ರೆ ಮಾಂಸಾಹಾರ ತಿನ್ನೋದ್ರಿಂದ ಅಲ್ಲಿರ್ತಕ್ಕಂಥ ಆತ್ಮ ಬೇರೆ ಅಲ್ಲ, ಆ ಭಗವಂತನನ್ನ, ಸಾಕ್ಷಾತ್ ಭಗವಂತನನ್ನ ತಿಂದಂಗೆನೆ. అందులో జంతుకుల మంత ఒక్కటే, ಆ ಪ್ರಾಣಿಯನ್ನು ಕೊಂದು ತಿಂದ್ರು ಕೂಡ ನೀನು ಮಾಂಸಾಹಾರವನ್ನ ತಿಂದಂಗೆ. ಇಲ್ಲಿ ಪ್ರಾಣಿನ ಯಾಕೆ ಕೊಲ್ಲಬೇಕು, ನಾವು ಏನ್ ಮಾಡ್ಬೇಕು ಅಂತಂದ್ರೆ ನೋಡಿ, ಇಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ಮೇಕೆ ಏನನ್ನುತ್ತೆ, ಮ್ಯಾ 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 ಅನ್ನುತ್ತೆ. ಮೇಕೆನ್ ಕೊಲ್ತಾರಲ್ವಾ, ಏನ್ ಗೊತ್ತಾ ಮೇಕೆನ್ ಕೊಲ್ಬೇಕು ಏನ್ ಅರ್ಥ ಗೊತ್ತಾ? ಅದು ಮ್ಯಾ ಮ್ಯಾ ಅಂದ್ರೆ ಮೇರಾ, ಮೇರಾ ಮೇರಾ ಅಂದ್ರೆ ಮ್ಯಾ ಮ್ಯಾ ಅನ್ನುತ್ತೆ. ಮೇರಾ ಅಂದ್ರೆ ಏನು, ನಾನು ನಾನು ಅನ್ನೋದನ್ನ ಕೊಲ್ಬೇಕು, ಮೇಕೆನೆಲ್ಲ ಕೊಲ್ಬೇಕು. ಅದಕ್ಕೆ ಮೇಕೆ ಮ್ಯಾ ಮ್ಯಾ ಅಂದ್ರೆ ನೀನು ನಾನು ಅನ್ನೋ ಅಹಂಕಾರ ಇದೆಯಲ್ವಾ, ಅದನ್ನ ಕೊಲ್ಲಪ್ಪ, ನನ್ನಲ್ಲ ನೀನ್ ಕೊಲ್ಲೋದು ಅಂತ ಹೇಳುತ್ತೆ ಮೇಕೆ. ನನ್ನಲ್ಲ ನೀನ್ ಕೊಲ್ಬೇಕಾಗಿರೋದು, ಮ್ಯಾ ಅಂದ್ರೆ ಮೇರಾ ಮೇರಾ, ನಾನು ನಂದು, ನಾನು ನಂದು ಅಂತ ಅಹಂಕಾರ ಇದೆಯಲ್ವಾ, ಆ ಅಹಂಕಾರನ್ ಕೊಲ್ಬೇಕು ಅಂತ ಹೇಳ್ತಾರೆ. ಮತ್ತೆ ಇನ್ನು ಕೋಳಿ ಏನನ್ನುತ್ತೆ, ಕೊ 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 ಕೋ 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 ಅನ್ನುತ್ತೆ. ಅಂದ್ ಏನರ್ಥ ಅಂದ್ರಲ್ಲಿ,
ಕೋರಿಕೆಗಳನ್ನ ಕೊಲ್ಲಬೇಕು, ಕೋರಿಕೆಗಳನ್ನ ನಿಲ್ಸ್ಕೋಬೇಕು, ಆಸೆಗಳನ್ನು ಕೊಲ್ಬೇಕು, ನಮ್ಮಲ್ಲಿ ಇರ್ತಕ್ಕಂಥ ಅತಿಯಾದ ಆಸೆಗಳನ್ನು ಕೊಲ್ಲಬೇಕು. ಆ ಕೋಳಿನಲ್ಲ, ಕೋಕ್ಕೋ ಅಂದ್ರೆ ಏನು, ಕೋಳಿ ಹೇಳೋದಂದ್ರೆ ನಿನ್ನಲ್ಲಿರೋ ಕೋರಿಕೆಗಳನ್ನ ಕೊಲ್ಲ, ನನ್ನಲ್ಲ ಕೊಲ್ಲೋದು, ಕೋಳಿನೆಲ್ಲ ಕೊಲ್ಲಬೇಕಾಗಿರೋದು ಅಂತಾನ. ಮತ್ತೆ ಇನ್ನ ಬಫೆಲೋ ಅಂದ್ರೆ ಎಮ್ಮೆ, ಕೋಣ ಇದನ್ನ ಕೊಲ್ತಾ ಇರ್ತೀವಲ್ವಾ, ಕೊಲ್ತಾರಲ್ಲ ಅವರು, ಅದನ್ನ ಯಾಕೆ ಕೊಲ್ಲೋದು ಯಾಕೆ ಕೊಲ್ಬೇಕು ಅಂತ ಹೇಳ್ತಾರೆ ಅಂತಂದ್ರೆ, ಇಲ್ಲಿ ಅದೇನ್ ಹೇಳುತ್ತೆ, ಮೇಕದು ಬಿಸಿಲು ಬರ್ಲಿ ಮಳೆ ಬರ್ಲಿ ಎಮ್ಮೆ ಮೇಲೆ ಮಳೆ ಸುರಿದಂಗೆ ಅಂತಾರೆ, ಏನು ಮಾಡಲ್ಲ, ಅದು ಬಿಸಿಲಕ್ಕಾದ್ರೂ ಹಂಗೆ ಇರುತ್ತೆ, ಮಳೆ ಬಂದ್ರೂ ಹಂಗೆ ಇರುತ್ತೆ. ಅಂದ್ರೆ ಅದರ ಅರ್ಥ ಅಂದ್ರೆ ಸೋಮಾರಿತನ. ಎಮ್ಮೆಗೆ ಬಹಳ ಎಮ್ಮೆ ಮೇಲೆ ಮಳೆ ಸುರಿದಂಗೆ ಅಂತಾರೆ. ಆ ಸೋಮಾರಿತನವನ್ನ ಕೊಲ್ಲು ಅಂತ ಹೇಳಿದರೆ ಹೊರತು ಎಮ್ಮೆಯನ್ನ, ಮೇಕೆಯನ್ನ, ಕೋಳಿಯನ್ನ ಕೊಲ್ಲು ಅಂತ ಹೇಳಿಲ್ಲ. ಇದ್ರ ಅರ್ಥ ಇದು ಅಲ್ವಾ? ಹಂಗಂದ್ರೆ అందులో జంతుకులము అంత ఒక్కటే, ಎಲ್ಲ ಒಂದೇ. ಮತ್ತಿನ್ನೇನ್ ಹೇಳಿದ್ರು, ನಿಂಡಾರು ರಾಜು ನಿದರಿಂಚೆ ನಿದ್ರೆಯು ಒಕ್ಕಟೆ. ಅಂದ್ರೆ ಮಹಾರಾಜ, ರಾಜಾದಿರಾಜ ಸುಪ್ಪತ್ತಿಗೆ ಇದೆಯಾ, ಅವನ್ ನಿದ್ದೆ ಮಾಡೋ ನಿದ್ದೆನೂ ಒಂದೇ. ಅಂಟುನೆ ಬಂಟು ನಿದರಿಂಚೆ ನಿದ್ರೆಯು ಒಕ್ಕಟೆ. ದಾಸ ಇರ್ತಾನಲ್ಲ, ಮಹಾರಾಜನ ಆಸ್ಥಾನದಲ್ಲಿ ಕೆಲಸ ಮಾಡ್ತಾ ಇರ್ತಾನಲ್ಲ, ಅವನ್ ನಿದ್ರೆ ಮಾಡೋ ನಿದ್ರೆನೂ ಒಂದೇ. ಮಹಾರಾಜ ನಿದ್ದೆ ಮಾಡೋ ನಿದ್ರೇನು ಒಂದೇ, ಬಂಟು ನಿದ್ರೆ ಮಾಡೋ ನಿದ್ರೇನು ಒಂದೇ ಅಲ್ವಾ? ಬಂಟು ನಿದ್ರೆ ఒకటే, ಮಹಾರಾಜ ನಿದ್ರೆ ಮಾಡೋ ನಿದ್ರೇನು ఒకటే. ವೆಂಡೈನ ಬ್ರಾಹ್ಮಣುಡು ಮೆಟ್ಟು ಭೂಮಿ ఒకటే. ಅಂದ್ರೆ ವೇದ ಉಪನಿಷತ್ತನ್ನು ಕತ್ತಿರ್ತಕ್ಕಂಥ ಬ್ರಾಹ್ಮಣ ಮೆಟ್ಟಿರ್ತಕ್ಕಂಥ ಭೂಮಿನೂ ಒಂದೇ. ಚಾಂಡಾಲ ಅಂದ್ರೆ ನಾಯಿ ಮಾಂಸ ತಿಂತಕ್ಕಂಥ ಚಾಂಡಾಲ ಇರ್ತಕ್ಕಂಥ ಭೂಮಿಯು ಒಂದೇ. వెండైన బ్రాహ్మణుడు మెట్టు భూమి ఒకటే, చాండాలుడు ఉండేది సరి భూమి ఒకటే అల్వా? కడల ఏనుగ మీద కాయు ఎండొకటే, ముదటి శునక మీద కొలియు ఎండొకటే. ಅಂದ್ರೆ ಕಡಲ ಏನುಗ ಮೀದ ಅಂದ್ರೆ ಆನೆ, ಶ್ರೇಷ್ಠವಾದಂತಹ ಪ್ರಾಣಿ. ಆನೆ ಮೇಲೆ ಬೀಳ್ತಕ್ಕಂತಹ ಬಿಸಿಲು ಒಂದೇ. ಅರ್ಥ ಆಯ್ತಾ? ಆನೆ ಮೇಲೆ ಬೀಳ್ತಕ್ಕಂಥ ಬಿಸಿಲು ಒಂದೇ. ಕಡಿಮೆ ಜಾತಿ ಯಾವುದು? ನಾಯಿ, ನಾಯಿ ಮೇಲೆ ಬೀಳ್ತಕ್ಕಂಥ ಬಿಸಿಲು ಒಂದೇ. ಅನ್ನಮಯಾಚಾರ್ಯ ಹೇಳಿದ್ದು ಕಡಲ ಏನುಗ ಮೀದ ಕಾಯು ಎಂಡೊಕಟೆ, ಮುದಟಿ ಶುನಕ ಮೀದ ಕೊಲಿಯು ಎಂಡೊಕಟೆ. ಎರಡು ಕೂಡ ಒಂದೇ. ಆ ಬಿಸಿಲಿಗೇನು ಭೇದ ಭಾವ ಇಲ್ಲ. ಆ ಬಿಸಿಲಿಗೆ ಯಾವ ರೀತಿ ಭೇದ ಭಾವ ಇಲ್ವೋ, ನಾವು ಕೂಡ ಯಾರನ್ನ ಭೇದ ಭಾವದಿಂದ ನೋಡಬಾರದು, ಸಮನಾಗಿ ನೋಡ್ಬೇಕು ನಾವು ಅಲ್ವಾ? ಕಡು ಪಾಪ ಪುಣ್ಯಮಲು ಸರಿಗಾವ. ಅಂದ್ರೆ ಪಾಪಗಳು ಇದೆ, ಪುಣ್ಯನೂ ಇದೆ. ಕಡು ಪಾಪ ಪುಣ್ಯಮುಲು ಸರಿಗಾವ ಶ್ರೀ ವೆಂಕಟೇಶ್ವರನಿ ಚಿರುನಾಮ ಮೊಕ್ಕಟೆ. ಅಂದ್ರೆ ನೀನ್ ಪಾಪ ಪುಣ್ಯ ಕರ್ಮಗಳನ್ನ ಸರ್ ಮಾಡ್ಕೋಬೇಕು ಅಂತ ಅಂದ್ರೆ ಅಲ್ಲಿ ನಾವೇನು ವೆಂಕಟೇಶ್ವರನಿ ಚಿರುನಾಮ ಮೊಕ್ಕಟೆ. ವೆಂಕಟೇಶ್ವರನ ಚಿರುನಾಮ ಮೊಕ್ಕಟೆ ಅಂತಂದ್ರೆ ಅಲ್ಲಿ ವಿಗ್ರಹದಲ್ಲಿರ್ತಕ್ಕಂಥ ವೆಂಕಟೇಶ್ವರನಲ್ಲ ನಾವು ಸ್ಮರಿಸ್ಬೇಕಾಗಿರೋದು. ನಮ್ಮ ಒಳಗಡೆ ವೆಂಕಟ ಅಂದ್ರೇನು, ಕಟ ಅಂದ್ರೇನು, ಘಟ, ಇದು ದೇಹ. ವೆಂಕಟ ಕಟ ಅಂದ್ರೇನು ಈ ದೇಹ. ವೆಂಕಟೇಶ್ವರ ಈಶ್ವರ, ಈ ದೇಹದಲ್ಲೇ ಇರ್ತಕ್ಕಂಥ ವೆಂಕಟದಲ್ಲಿ ಅಂದ್ರೆ ಈ ದೇಹದಲ್ಲೇ ಇರ್ತಕ್ಕಂಥ ಸ್ವರ. ಈಶ್ವರ ಅಂದ್ರೇನು ಉಸಿರು ಅಥವಾ ಆತ್ಮ. ನಮ್ಮ ಒಳಗಡೆ ಇರ್ತಕ್ಕಂಥ ಇಲ್ಲಿ ಆತ್ಮವನ್ನ ನೋಡು. ವೆಂಕಟೇಶ್ವರ ಒಕ್ಕಟೆ, ಚಿರುನಾಮ ಒಕ್ಕಟೆ, ಅವನ ನಾಮವನ್ನ ಸ್ಮರಣೆ ಮಾಡು. ಅಂದರೆ ನಮ್ಮ ಈ ದೇಹದಲ್ಲಿರ್ತಕ್ಕಂಥ ಆತ್ಮವನ್ನ ಸ್ವರದ ಮೂಲಕ, ಸ್ವರ ಅಂದ್ರೇನು ಉಸಿರು, ಉಸಿರಿನ ಮೂಲಕ ನೀನು ವೆಂಕಟೇಶ್ವರನನ್ನ ದರ್ಶನ ಮಾಡ್ಕೋ ಅಥವಾ ಆತ್ಮ ದರ್ಶನವನ್ನ ಮಾಡ್ಕೋ ಅಂತ ಅನ್ನಮಯಾಚಾರ್ಯರು ಹೇಳಿದ್ದಾರೆ. ಕಡು ಪಾಪ ಪುಣ್ಯಮಲು ಸರಿಗಾವ. ನೀನು ಪಾಪ ಮಾಡಿರೋದನ್ನ ಕಳ್ಕೊಳ್ಳೋದಿಕ್ಕೂ ಪುಣ್ಯ ಪಾಪನೂ ಇಲ್ಲ ಪುಣ್ಯನೂ ಇಲ್ಲ, ಏನೂ ಇಲ್ಲ. ಇವೆಲ್ಲನೂ ಸಮನಾಗಿ ನೋಡ್ಬೇಕು ಅಂತಂದ್ರೆ, ಸರಿ ಮಾಡ್ಕೋಬೇಕು ಅಂತಂದ್ರೆ ನೀವು ನಿನ್ನೊಳಗಡೆ ಇರ್ತಕ್ಕಂಥ ವೆಂಕಟೇಶ್ವರನ ದರ್ಶನವನ್ನ ಮಾಡ್ಕೋಬೇಕು ಅಂತಂದ್ರೆ ಧ್ಯಾನವನ್ನ ಮಾಡಬೇಕು. ಆ ಧ್ಯಾನವನ್ನ ಮಾಡಿದಾಗ ಮಾತ್ರ ಬ್ರಹ್ಮ ಅಂದ್ರೆ ಏನು ಅಂತ ನಮ್ಗೆ ತಿಳಿಯುತ್ತೆ. ಓಕೆ, ಮತ್ತೆ ಥ್ಯಾಂಕ್ ಯು ನನಗೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಶರಣಾರ್ಥಿಗಳು. ಥ್ಯಾಂಕ್ ಯು ವೆರಿ ಮಚ್.